ವೆಲ್ಕಮ್ ಟು ದ ಫಸ್ಟ್ ಕ್ಲಾಸ್ ಆಫ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ. ನೀವು ನಂಬ್ತಿರೋ ಬಿಡ್ತಿರೋ ಈ ಪರ್ಟಿಕ್ಯುಲರ್ ವಿಡಿಯೋನ ರೆಕಾರ್ಡ್ ಮಾಡೋಕ್ಕೆ ನಾನು 7 ಟೇಕ್ ತೊಗೊಂಡಿದ್ದೀನಿ ಲಾಸ್ಟ್ 3 ದಿನದಿಂದ. ಯಾಕೋ ಅದು ಚೆನ್ನಾಗಿ ಹೊರಗೆ ಬರ್ತಿಲ್ಲ. ದೇವ್ರ ದಯೆಯಿಂದ ಈ ಸಲ ಅದು ಹೊರಗೆ ಬರಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ. ಓಕೆ ನೋಡಿ, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಸ್ಟಾರ್ಟ್ ಆಗೋದು 1707 ಇಂದ. ಓಕೆ, ದಿಸ್ ಇಸ್ ಕಾಲ್ಡ್ ಎಸ್ ಲೇಟರ್ ಮುಗಲ್ಸ್ ಫೇಸ್. ಲೇಟರ್ ಮುಗಲ್ಸ್ 1707 ಇಂದ ಟೋಟಲ್ 1947 ವರೆಗೂ ಏನೇನಾಗಿದೆ, ದಿಸ್ all thing is known as modern Indian history. Okay, this can be split into 2 parts. ಇದನ್ನ ನಾವು 2 ಪಾರ್ಟ್ ಆಗಿ ಸ್ಪ್ಲಿಟ್ ಮಾಡಬಹುದು. ಫಸ್ಟ್ ಒನ್ ಇಸ್ 1707 to 1857. This is the phase of later Mughals, complete phase of later Mughals. Okay, complete phase of later Mughals. ಬಹದ್ದೂರ್ ಶಾ ಸೆಕೆಂಡ್ ಅವ್ರದ್ದು ಏನು ರೈನ್ ಕಂಪ್ಲೀಟ್ ಆಗತ್ತೆ, ದೇರ್ ಕಂಪ್ಲೀಟ್ ಮುಗಲ್ಸ್ ಎಂಡ್, ಮುಗಲ್ಸ್ ಜರ್ನಿ ಎಂಡ್. ದಿಸ್ ಇಸ್ ಲೇಟರ್ ಮುಗಲ್ಸ್. ಈ ಬಾಬರ್, ಅಕ್ಬರ್, ಔರಂಗಜೇಬ್ ಅವರೆಲ್ಲ ಏನಿದ್ದಾರೆ, ದೋಸ್ ಆರ್ ನಾಟ್ ಲೇಟರ್ ಮುಗಲ್ಸ್. ದೇ ಕಮ್ ಇನ್ ಮೆಡೈವಲ್. 1707 ಗಿಂತ ಮೊದಲು ಯಾವ ಮುಗಲ್ಸ್ ಇದ್ರು ಅವರೆಲ್ಲ ಫುಲ್ ಪವರ್ಫುಲ್. 1707 ಆದ್ಮೇಲೆ ಯಾರ್ಯಾರು ಬರ್ತಾರೆ ಅವರೆಲ್ಲ ವೀಕ್. ಸೊ ದಿಸ್ ಇಸ್ ಒನ್ ಫೇಸ್. ಸೆಕೆಂಡ್ ಹಾಫ್ 1858 to 1947. This is the second half of modern Indian history. Okay, this is the first phase. You can call it as phase 1 and you can call this as phase 2. Phase 1 ಯಾಕೆ ಅಂದ್ರೆ, because here East India Company was ruling India. Okay, ನೀವು ನನ್ನ modern Indian historical background videos ನೋಡಿದ್ರೆ I have clearly told acts and all explain ಮಾಡಿದಲ್ಲ historical background political classes ಅಲ್ಲಿ. If you have seen that video, you know that this is East Indian Company rule. 1773 ಅಲ್ಲಿ ರೆಗ್ಯುಲೇಟ್ ಆಯ್ತು, ಬಟ್ ಸ್ಟಿಲ್ ಅದಕ್ಕಿಂತ ಮೊದಲು ಕೂಡ ಈಸ್ಟ್ ಇಂಡಿಯಾ ಕಂಪನಿ ಇಂಡಿಯಾದಲ್ಲಿ ಇದ್ದಿದ್ದು. ಓಕೆ, ಸೊ ದಿಸ್ ಆಲ್ 1707 to 1857, this is East India Company rule. Okay, and this particular thing is Crown's rule. ಇದು ನಿಮ್ಗೆ ಗೊತ್ತಿರತ್ತೆ, ಬಿಕಾಸ್ ಆ ವಿಡಿಯೋದಲ್ಲಿ ನಾನು ಆಲ್ರೆಡಿ ಬ್ಯಾಕ್ ಗ್ರೌಂಡ್ ಕೊಟ್ಟಿದ್ದೇನೆ. ನೋಡಿಲ್ಲ ಅಂದ್ರೆ ಪ್ಲೀಸ್ ಗೋ ಬ್ಯಾಕ್ ಟು ಮೈ ಪಾಲಿಟಿ ಸೀರೀಸ್. ಅಲ್ಲಿ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ 1-2 ವಿಡಿಯೋಸ್ ಇದೆ, ಅದನ್ನ ನೋಡಿ ನಿಮ್ಗೆ ಐಡಿಯಾ ಸಿಗತ್ತೆ, ಓವರ್ ವ್ಯೂ. ನೋಡಿ, ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ರೂಲ್ ಇತ್ತು, ಇಲ್ಲಿ ಡೈರೆಕ್ಟ್ ಬ್ರಿಟಿಷ್ ಕ್ರೌನ್ ರೂಲ್ ಮಾಡ್ತು. ಅಂತದ್ ಏನಾಯ್ತು, ವಾಟ್ ಹ್ಯಾಪೆಂಡ್ ಇನ್ ಬಿಟ್ವೀನ್ ದಿಸ್ 1857 to 58 ಮಧ್ಯದಲ್ಲಿ ಅಂತದ್ ಏನಾಯ್ತು, ದಟ್ ಎವ್ರಿಥಿಂಗ್ ಚೇಂಜ್ಡ್ ಇನ್ ಇಂಡಿಯಾ. ಇಲ್ಲಿ ಏನಾಯ್ತು ಅಂದ್ರೆ, ಹಿಯರ್ ಸಮಥಿಂಗ್ ಹ್ಯಾಪೆಂಡ್ ಕಾಲ್ಡ್ ಆಸ್ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಇದ್ರ ಮಧ್ಯೆ 1857 to 1858 ಮಧ್ಯದಲ್ಲಿ ಏನಾಯ್ತು, ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಹ್ಯಾಪೆಂಡ್. ಇದಕ್ಕೆ ಇನ್ನೊಂದು ಫೇಮಸ್ ಹೆಸರಿದೆ, ದಟ್ ಈಸ್ ಸಿಪಾಯ್ ಇಮ್ಯುನಿಟಿ ಅಂತ. ಇದು ನಿಮ್ಗೆ ಗೊತ್ತಿರತ್ತೆ. ಮಂಗಲ್ ಪಾಂಡೆ ಕಾರ್ಟ್ರೇಜ್ ಸ್ಮಿಯರ್ಡ್ ವಿತ್, ಅದಕ್ಕೆ ಕಾರ್ಟ್ರೇಜ್ ಇರ್ತಿತ್ತು, ಅದಕ್ಕೆ ಹಂದಿ ಮತ್ತೆ ಕೌದು ಫ್ಯಾಟ್ ಹಾಕಿದ್ರು, ಬಾಯಿಂದ ಹರಿದು ರೋಲ್ ಮಾಡಿ ಹೊಡಿಬೇಕಿತ್ತು, ಎನ್ಫೀಲ್ಡ್ ರೈಫಲ್ಸ್, ಇದೆಲ್ಲ ಇಶ್ಯೂಸ್ ನಿಮ್ಗೆ ಗೊತ್ತಿರತ್ತೆ. ಇದನ್ನ ಸ್ಕೂಲಲ್ಲಿ ಓದಿರ್ತೀರಾ, ಡೋಂಟ್ ವರಿ, ವಿಲ್ ಟಾಕ್ ಅಬೌಟ್ ಎವ್ರಿಥಿಂಗ್. ನಾನೇನು ಸ್ಕಿಪ್ ಮಾಡಲ್ಲ. 1707 ಇಂದ 1947 ವರೆಗೂ ಏನೇನಾಗಿದೆ, ಎವ್ರಿಥಿಂಗ್ ವಿಲ್ ಬಿ ಕವರ್ಡ್ ಇನ್ ದಿಸ್ ಕೋರ್ಸ್. ಓಕೆ, ಸೊ ನೋಡಿ ಹೇಳ್ತಾ ಇದ್ದೀನಿ, there is phase 1 and phase 2. Phase 1 is called as annexation phase of Britishers. Annexation phase. Annexation ಅಂದ್ರೆ ಏನು, ನಿಮ್ಮ ಟೆರಿಟರಿನ ಎಕ್ಸ್ಪಾಂಡ್ ಮಾಡೋದು. ದಟ್ ಈಸ್, ನೋಡಿ, ಇಫ್ ವಿ ಕಾಲ್ ದಿಸ್ as ಇಂಡಿಯಾ ಮ್ಯಾಪ್, ಬೇಜಾರಾಗಬೇಡಿ, ಗೊತ್ತು ತಾನೆ ನಾನು ಇಂಡಿಯಾ ಮ್ಯಾಪಲ್ಲಿ ನಂಗೆ ಬಿಡ್ಸಕ್ ಬರಲ್ಲ ಅಂತ. ಸೊ ಇಫ್ ಯು ಕಾಲ್ ದಿಸ್ as ಇಂಡಿಯಾ ಮ್ಯಾಪ್, ನೋಡಿ, ಬ್ರಿಟಿಷರ್ಸ್ದು ಜರ್ನಿ ಸ್ಟಾರ್ಟ್ ಆಗಿದ್ದು ಬೆಂಗಾಲ್ ಅಲ್ಲಿ. ಇಲ್ಲಿಂದ ಅವ್ರ ಜರ್ನಿ ಸ್ಟಾರ್ಟ್ ಆಯ್ತು. ವೆನ್ ದೇ ಆಕ್ಯುಪೈಡ್ ದಿವಾನಿ ರೈಟ್ಸ್, ಅವ್ರ ಜರ್ನಿ ಸ್ಟಾರ್ಟ್ ಆಗೋದು ಇಲ್ಲಿಂದ. ಅವ್ರು ಇಡೀ ಇಂಡಿಯನ್ ಹೇಗೆ ಕಂಟ್ರೋಲ್ ಮಾಡಿದ್ರು, ಅವ್ರು ಇಡೀ ಇಂಡಿಯನ್ ಹೇಗೆ ಕನ್ಸ್ಯೂಮ್ ಮಾಡ್ತಾ ಹೋದ್ರು, ಬೆಂಗಾಲ್ನ ಇಲ್ಲಿ ಹೇಗೆ ಮಡ್ರಾಸ್ನ ಹೇಗೆ ಅವ್ರು ಕಂಟ್ರೋಲ್ ಮಾಡ್ತಾ ಹೋಗಿ ಇಂಡಿಯಾದಲ್ಲಿ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಫೋರ್ಸ್ ಆಫ್ ಬ್ರಿಟಿಷರ್ಸ್ ಬೆಳೀತು. ಈ ಫೇಸ್ ಏನಿದೆ, ದಟ್ ಈಸ್ ಫೇಸ್ 1. ಓಕೆ, ಇಲ್ಲಿ ಈ ಪರ್ಟಿಕ್ಯುಲರ್ ಫೇಸ್ ಇಸ್ ನ್ಯಾಷನಲಿಸಮ್ ಅಂಡ್ ಇಂಡಿಪೆಂಡೆನ್ಸ್ ಮೂಮೆಂಟ್. Greatest leaders like Dadabhai Naoroji, Bhagat Singh, Bal Gangadhar Tilak, Chandrasekhar Azad, Sukhdev, Rajguru, ಅವರೆಲ್ಲ, ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಅವರೆಲ್ಲ ಬರೋದು ಈ ಫೇಸ್ ಅಲ್ಲಿ, ಸೆಕೆಂಡ್ ಹಾಫ್. ದಿಸ್ ಇಸ್ ದ ಫೇಸ್ ಆಫ್ ನ್ಯಾಷನಲಿಸಮ್ ಅಂಡ್ ಇಂಡಿಪೆಂಡೆನ್ಸ್ ಸ್ಟ್ರಗಲ್ ಫಾರ್ ಇಂಡಿಯನ್ ಇಂಡಿಪೆಂಡೆನ್ಸ್. ಈ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್, ನಾನ್ ಕೋಆಪರೇಷನ್ ಮೂವ್ಮೆಂಟ್, ಏನೇನಾಗಿದೆ ಇದೆಲ್ಲ ಬರೋದು ಈ ಪರ್ಟಿಕ್ಯುಲರ್ ಫೇಸಸ್ ಅಲ್ಲಿ. ಓಕೆ, ದಿಸ್ ಇಸ್ ದ ಫೇಸ್ ಆಫ್ ರಿಮೂವಲ್ ಆಫ್ ಬ್ರಿಟಿಷ್ ಟೆರಿಟರಿನ ನಾವು ಇಂಡಿಯಾದಿಂದ ತೆಗೆದಕೋ ಸ್ಟ್ರಗಲ್ ಏನಾಗಿದೆ, ಓಡಿಸೋದೇನಿದೆ ಇಂಡಿಯಾದಿಂದ ಹೋಗುರು ಹೊರಗೆ ಅಂತ, ದಟ್ ಈಸ್ ಕಾಲ್ಡ್ ಆಸ್ ದಿಸ್ ಫೇಸ್ 1858 to 1947 ಫೇಸ್. ಓಕೆ, ಸೊ ನಾನ್ ನನ್ನ ಕೋರ್ಸ್ನ ಫಸ್ಟ್ ನನ್ನ ಮಾಡರ್ನ್ ಇಂಡಿಯನ್ ಕೋರ್ಸ್ ಅಲ್ಲಿ ಐ ಆಮ್ ಕವರಿಂಗ್ ದಿಸ್ ಥಿಂಗ್. ಓಕೆ, 1858 to 1947 ನಾನು ಫಸ್ಟ್ ಕವರ್ ಮಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಫಾರ್ ಇನ್ ಕೇಸ್ ಆಫ್ ನೀವು UPSC ಆಸ್ಪಿರೆಂಟ್ ಆಗಿದ್ರೆ. ಇಲ್ಲಿಂದಾನೇ ನಿಮ್ಗೆ ಮಾಡರ್ನ್ ನೋಡಿ, ಏನ್ಷಿಯಂಟ್, ಮೆಡೈವಲ್ ಅಂಡ್ ಮಾಡರ್ನ್ ನಲ್ಲಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಮಾಡರ್ನ್. ಜಾಸ್ತಿ ಕ್ವಶನ್ಸ್ ಫಿಲಿಮ್ಸ್ ಅಲ್ಲಿ ಬರೋದು ಮಾಡರ್ನ್ ನಲ್ಲಿ. ಅದರಲ್ಲೂ ಕೂಡ 80% ಸಿಲೆಬಸ್ ಅಲ್ಲಿ ಕ್ವಶನ್ಸ್ ಬರೋದು ಇಲ್ಲಿಂದ.
ಓಕೆ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಸೆಕ್ಷನ್. ಇದರಲ್ಲಿ ತುಂಬಾ ಪೊಲಿಟಿಕಲ್ ಪಾರ್ಟೀಸ್ ಕೂಡ ಬರುತ್ತೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕೂಡ ಇದರಲ್ಲೇ ಬರುತ್ತೆ, ಮುಸ್ಲಿಂ ಲೀಗ್ ಬರುತ್ತೆ, ಹಿಂದೂ ಮಹಾಸಭಾ ಬರುತ್ತೆ, ಹಿಂದೂ ಮಹಾಸಭಾ, ಇನ್ನು ತುಂಬಾ ಇದೆ. ಆಲ್ ಪೊಲಿಟಿಕಲ್ ಪಾರ್ಟೀಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಒಬ್ಬೊಬ್ಬ ಲೀಡರ್ ಏನೇನು ಕಾಂಟ್ರಿಬ್ಯೂಷನ್ ಇದೆ ಡಿಸ್ಕಸ್ ಮಾಡೋಣ. ನ್ಯಾಷನಲಿಸಮ್ ಹೇಗೆ ಸ್ಟಾರ್ಟ್ ಆಯ್ತು ಅಂತ ಡಿಸ್ಕಸ್ ಮಾಡೋಣ. ಓಕೆ, ಇದು ಕಂಪ್ಲೀಟ್ ಆದ್ಮೇಲೆ ಕಮ್ ಬ್ಯಾಕ್ ಟು 1707 ಬ್ರಿಟಿಷರ್ಸ್ ನಮ್ಮ ಇಂಡಿಯಾದಲ್ಲಿ ಹೇಗೆ ಕನ್ಸ್ಯೂಮ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅರ್ಥ ಮಾಡ್ಕೊಳ್ಳೋಣ. ಟ್ರೈಬಲ್ ರಿವೋಲ್ಟ್ಸ್ ಅರ್ಥ ಮಾಡ್ಕೊಳ್ಳೋಣ. ಅವ್ರ ದೌರ್ಜನ್ಯ ಏನ್ ಮಾಡಿದ್ರು ಅರ್ಥ ಮಾಡ್ಕೊಳ್ಳೋಣ. ಅಂಡ್ ದೆನ್ ಫೈನಲಿ 1857 ರಿವೋಲ್ಟ್ಗೆ ಕಾರಣ ಏನು, ಏನೇನಾಯ್ತು, ಏನಿದು ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಕವರ್ ಮಾಡೋಣ. ಓಕೆ, ಐ ಕವರ್ ಈಚ್ ಅಂಡ್ ಎವ್ರಿಥಿಂಗ್, ಸೊ ಡೋಂಟ್ ವರಿ. ಸೊ ಇವತ್ತಿಂದ ವಿ ವಿಲ್ ಬಿ ಸ್ಟಾರ್ಟಿಂಗ್ ಫ್ರಮ್ 1858 to 1947. ದಿಸ್ ಇಸ್ ಫಸ್ಟ್ ಥಿಂಗ್. ಅಂಡ್ ಸೆಕೆಂಡ್ ಥಿಂಗ್, ಟೆಕ್ಸ್ಟ್ ಬುಕ್. ನಾನು ಯಾವ ಟೆಕ್ಸ್ಟ್ ಬುಕ್ ಪ್ರಿಫರ್ ಮಾಡ್ತೇನೆ ಅಂತ ನೋಡಿ. ಎಲ್ಲರೂ ಹೇಳೋದು ಸ್ಪೆಕ್ಟ್ರಮ್. ಓಕೆ, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಅಂದ್ರೆ ಜನ ಹೇಳೋದು ಸ್ಪೆಕ್ಟ್ರಮ್. ಬಟ್ ನಾನು ಸ್ಪೆಕ್ಟ್ರಮ್ ಪ್ರಿಫರ್ ಮಾಡ್ತಿಲ್ಲ. ಬಿಕಾಸ್ ನೋಡಿ, ಬ್ಯಾಡ್ದಿರೋದೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಯು ಕ್ಯಾನ್ ಸಿ ಹಿಯರ್, ಐ ಆಮ್ ನಾಟ್ ಅ ಸ್ಪೆಕ್ಟ್ರಮ್ ಟೀಚರ್. ನಾನು ಸ್ಪೆಕ್ಟ್ರಮ್ ಪ್ರಿಫರ್ ಮಾಡಲ್ಲ. ಯು ಕ್ಯಾನ್ ಸಿ ದಿಸ್ ಕ್ಲಿಯರ್ಲಿ. ಇಷ್ಟು ದೊಡ್ಡ ಬುಕ್ ನ ಓದೋಕೆ ನಂಗೆ ಕೈಲಾಗಲ್ಲ. ಶಾರ್ಟ್ ಫಾರ್ಮ್, ಶಾರ್ಟ್ ಕಟ್ ಹುಡುಕ್ತಾ ಇದ್ದೀನಿ. ಹಿಸ್ಟ್ರಿ ಬೈ ಮಾಡರ್ನ್ ಇಂಡಿಯಾ, ಮಿಸ್ಟ್ರಿ ಆಫ್ ಮಾಡರ್ನ್ ಇಂಡಿಯಾ ಬೈ ಬಿಪಿನ್ ಚಂದ್ರ. ಈ ಬುಕ್ ನ ಪ್ರಿಫರ್ ಮಾಡಿ. ದಿಸ್ ಇಸ್ ಮೋರ್ ದೆನ್ ಇನಫ್. ಓಕೆ, ನೀವು UPSC ಅಲ್ಲಿ ಇದನ್ನು ಓದಿದ್ರು ಕೂಡ ನಿಮ್ಗೆ ಸಿಕ್ಕಾಪಟ್ಟೆ ನಾಲೆಜ್ ಸಿಗತ್ತೆ. ಸೊ ಡೋಂಟ್ ವರಿ ಅಬೌಟ್ ಇಟ್. ಇದಿದೆ. ಇನ್ ಕೇಸ್ ನೀವು ಮೇನ್ಸ್ ಫೋಕಸ್ ಮಾಡಬೇಕು ಅಂದ್ರೆ ಮೇನ್ಸ್ ಓರಿಯೆಂಟೇಷನ್ಗೆ ಈ ಬುಕ್ ಇದೆ, ಇಂಡಿಯಾ ಸ್ಟ್ರಗಲ್ ಆಫ್ ಇಂಡಿಪೆಂಡೆನ್ಸ್ ಬೈ ಬಿಪಿನ್ ಚಂದ್ರ. ಮೇನ್ಸ್ ಓರಿಯೆಂಟೆಡ್ ಇದು. ಇದೆರಡೂ ಬುಕ್ ಅಲ್ಲಿ ಫಸ್ಟ್ ಈ ಬುಕ್ ನ ಕಂಪ್ಲೀಟ್ ಮಾಡಕ್ ನೋಡಿ. ಓಕೆ, ಇದ್ರ ಜೊತೆಗೆ NCERT ಟೆಕ್ಸ್ಟ್ ಬುಕ್ಸ್ ಬರುತ್ತೆ. ಸೊ NCERT ಮತ್ತೆ ಈ ಬುಕ್ಸ್ ನ ಓದಿದ್ರೆ ಇಟ್ಸ್ ಮೋರ್ ದೆನ್ ಇನಫ್ ಇಫ್ ಯು ಆರ್ ಅ ಜನರಲ್ ಸ್ಟಡಿ ಸ್ಟೂಡೆಂಟ್. ಇನ್ ಕೇಸ್ ನೀವು ಏನಂತಾರೆ ಆಪ್ಷನಲ್ ಆಗಿ ತಗೊಂಡ್ರೆ ಹಿಸ್ಟ್ರಿನ, ದೆನ್ ಯು ನೀಡ್ ಮೋರ್, ದೆನ್ ಯು ರಿಯಲಿ ನೀಡ್ ಮೋರ್. ಇಫ್ ಇನ್ ಕೇಸ್ ಯುವರ್ GS ಸ್ಟೂಡೆಂಟ್, ಜನರಲ್ ಸ್ಟಡೀಸ್ ಜಸ್ಟ್ ಪ್ರಿಲಿಮ್ಸ್ ಕ್ಲಿಯರ್ ಮಾಡಬೇಕು, ಮೇನ್ಸ್ ಅಲ್ಲಿ ಪೇಪರ್ ಟು ಪೇಪರ್ ಕ್ಲಿಯರ್ ಮಾಡಬೇಕು ಅನ್ನೋ ಆಸೆ ಇದ್ರೆ ದಿಸ್ ಬುಕ್ಸ್ ಆರ್ ಮೋರ್ ದೆನ್ ಎನಫ್. ನೀವು ಸ್ಪೆಕ್ಟ್ರಮ್ ಪ್ರಿಫರ್ ಮಾಡಿದ್ರೆ ಪ್ಲೀಸ್ ನನ್ನ ವಿಡಿಯೋಸ್ ನ ನೋಡಬೇಡಿ. ಬಿಕಾಸ್ ಇದು ಸ್ಪೆಕ್ಟ್ರಮ್ ಓರಿಯೆಂಟೆಡ್ ಕ್ಲಾಸ್ ಅಲ್ಲ ಅಲ್ವಾ, ನಿಮ್ಗೆ ಟೈಮ್ ವೇಸ್ಟ್ ಆಗುತ್ತೆ. ಇಫ್ ಯು ಆರ್ ಸ್ಪೆಕ್ಟ್ರಮ್ ಓರಿಯೆಂಟೆಡ್ ಸ್ಟೂಡೆಂಟ್ಸ್, ಫೈಂಡ್ ಅದರ್ ವಿಡಿಯೋಸ್ ಇನ್ ಯೂಟ್ಯೂಬ್. ಓಕೆ, ಫೈನ್. ಸೊ ಆಸ್ ಐ ಟೋಲ್ಡ್, ಐ ವಿಲ್ ಬಿ ಸ್ಟಾರ್ಟಿಂಗ್ ಫ್ರಮ್ 1858. ಸೊ 1858 ಇಂದ ಏನೇನಾಯ್ತು ಅಂತ ಗೊತ್ತಾಗೋಕ್ಕಿಂತ ಮುಂಚೆ, ಓಕೆ, 1858 ಇಂದ ಮುಂದೆ ಏನೇನಾಯ್ತು ಅಂತ ನೆಕ್ಸ್ಟ್ ವಿಡಿಯೋಯಿಂದ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ನಿಮ್ಗೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನ ಅರ್ಥ ಮಾಡಿಸ್ಬೇಕು. ಆ ಕಾನ್ಸೆಪ್ಟ್ ಅರ್ಥ ಮಾಡ್ಸಕ್ಕೆ ನಾನು ಈ ವಿಡಿಯೋ ತಗೊಳ್ತಾ ಇದ್ದೀನಿ, ಬರೀ ಆ ಕಾನ್ಸೆಪ್ಟ್ ಅರ್ಥ ಮಾಡ್ಸಕ್ಕೆ. ಅಂಡ್ ದಟ್ ಈಸ್ ಕಾಲ್ಡ್ ಆಸ್ ನ್ಯಾಷನಲಿಸಮ್. ನೋಡಿ, ಈ ನ್ಯಾಷನಲಿಸಮ್ ಅನ್ನೋದೇನಿದೆ, ರಾಷ್ಟ್ರೀಯತೆ ಅನ್ನೋದೇನಿದೆ, ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ವಾಟ್ ನ್ಯಾಷನಲಿಸಮ್ ಈಸ್ ಅಂತ. ನೋಡಿ, ನ್ಯಾಷನಲಿಸಮ್ಗೆ ಒಂದು ಪರ್ಟಿಕ್ಯುಲರ್ ಆದಂತ ಡೆಫಿನೇಷನ್ ಇಲ್ಲ. ಒಬ್ಬೊಬ್ಬ ಲೀಡರ್ ನ್ಯಾಷನಲಿಸಮ್ ನ ಒಂದೊಂದ್ ತರ ಕೋಟ್ ಮಾಡ್ತಾನೆ. ನೋಡಿ, ಎರಡು ವರ್ಡ್ ಇದೆ. ಒಂದು ಇಸ್ ನೇಷನ್, ಒಂದು ನೇಷನ್ ಅಂತಾರೆ, ಇನ್ನೊಂದು ನ್ಯಾಷನಲಿಸಮ್ ಅಂತಾರೆ. ಓಕೆ, ಸೊ ನೇಷನ್ ಅಂದ್ರೆ ಏನು ನೋಡಿ, ನೇಷನ್ ಅಂದ್ರೆ ಏನಂತ ಹೇಳ್ತಾನೆ. there is a state, there is one small state with people, there is another state of people, there is another state of people. ಓಕೆ, 3 ಸ್ಟೇಟ್ ಇದೆ. ಈ 3 ಜನರದ್ದು ಐಡಿಯಾಲಜಿ ಸೇಮ್, ಈ 3 ಜನರದ್ದು ಕಲ್ಚರ್ ಸೇಮ್, ಈ 3 ಜನ ಮಾತಾಡೋ ಭಾಷೆ ಸೇಮ್. ಸೊ ಅವ್ರು ಏನ್ ಮಾಡ್ತಾರೆ, ಗುರು ನಾವು 3 ಜನ ಸೇರಿ ಒಂದ್ ದೇಶ ಕಟ್ಟೋಣ, ನಾವು 3 ಸ್ಟೇಟ್ ಸೇರಿ ಒಂದ್ ದೇಶ ಕಟ್ಟೋಣ, ಅದ್ರ ಒಳಗೆ ನಮ್ಮ ಕಲ್ಚರ್ ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಣ, ನಮ್ಮ ಐಡಿಯಾಸ್ ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಣ. ಯಾಕಂದ್ರೆ ನಾವೆಲ್ಲ ಒಂದೇ ಬಗ್ಗೆ ಯೋಚನೆ ಮಾಡ್ತೇವೆ, ಒಂದೇ ತರ ಯೋಚನೆ ಮಾಡ್ತೇವಲ್ವಾ. ಸೊ ಈ ತರ 3 ಜನ ಸೇರಿ ಒಂದ್ ದೇಶ ಕಟ್ಟೋದೇನಿದೆ, ಈ ದೇಶ ಏನಿದೆ, ದಿಸ್ ಪರ್ಟಿಕ್ಯುಲರ್ ಕಂಟ್ರಿ ಇಸ್ ಅ ನೇಷನ್. ನಾವು ದಿಸ್ ಇಸ್ ಅ ನೇಷನ್. ನೇಷನ್ ಇಸ್ ನಥಿಂಗ್ ಬಟ್ ಅ ಕಂಟ್ರಿ ವಿತ್ ಕಾಮನ್ ಐಡಿಯಾಸ್ ಅಂಡ್ ಕಾಮನ್ ಆಸ್ಪಿರೇಷನ್ಸ್. ಇದಕ್ಕೆ ಎಕ್ಸಾಂಪಲ್ ಜರ್ಮನಿ. ಈ ಜರ್ಮನ್ ಮಾತಾಡೋರೆಲ್ಲ ಏನಿದ್ದಾರೆ, ಒಟ್ಟಿಗೆ ಬಂದು ಜರ್ಮನಿ ಕಟ್ಟಿದ್ದಾರೆ. ಓಕೆ, ಜರ್ಮನ್ ಭಾಷೆನ ಒಂದು ಬೇಸ್ ಆಗಿ ಇಟ್ಕೊಂಡು ಏನ್ ದೇಶ ಕಟ್ಟಿದ್ದಾರೆ, ದಟ್ ಬಿಕಮ್ ಅ ನೇಷನ್ ವಿತ್ ಜರ್ಮನ್ ಸ್ಪೀಕಿಂಗ್ ಪೀಪಲ್ ಅಂತ. ಕಾಮನ್ ಕಲ್ಚರ್, ಕಾಮನ್ ಐಡಿಯಾಸ್, ಒಂದು ಕಾಮನ್ ಐಡಿಯಾ ಇದೆ. ನೋಡಿ, ನಿಮ್ ಫ್ರೆಂಡ್ಸ್ ಗ್ಯಾಂಗ್ ಏನಿರುತ್ತೆ, ಓಕೆ, ಆ ಗ್ಯಾಂಗ್ ನ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲರೂ ಒಂದೇ ತರ ಇರ್ತೀರಾ. ಯಾವೇ ಮೂವಿ ನಿಮ್ಗೆ ಇಷ್ಟನೋ ನಿಮ್ ಫ್ರೆಂಡ್ ಕೂಡ ಅಂತ ಮೂವಿನ ಇಷ್ಟ ಆಗತ್ತೆ. ನಿಮ್ ಶತ್ರು ಯಾರು, ಅವನ ಶತ್ರು ಕೂಡ ಅವನೇ ಆಗ್ತಾನೆ. ದಿಸ್ ಇಸ್ ಬಿಕಾಸ್ ಯುವರ್ ಫ್ರೆಂಡ್ಶಿಪ್ ಇಸ್ ನಥಿಂಗ್ ಬಟ್ ಬಿಲ್ಡಿಂಗ್ ಅ ನೇಷನ್. ನಿಮ್ದೊಂದು ಚಿಕ್ಕ ಗ್ಯಾಂಗ್ ಏನಿದೆ ನಿಮ್ ಫ್ರೆಂಡ್ಸ್, ನೀವು ಬೇಕಿದ್ರೆ ನೀವು ನೋಡ್ಕೊಳ್ಳಿ. ನೀನ್ ಹಾಕೋ ತರ ಬಟ್ಟೆನೆ ಅವನು ಹಾಕ್ತಾನೆ, ನೀನ್ ಮಾತಾಡೋ ಸ್ಟೈಲಲ್ಲಿ ಅವನು ಮಾತಾಡ್ತಾನೆ, ನಿನ್ ಶತ್ರು ಅವನ್ ಶತ್ರು, ನಿನ್ ಮಿತ್ರ ಅವನ್ ಮಿತ್ರ. ದಿಸ್ ಇಸ್ ಕಾಮನ್ ಐಡಿಯಾಲಜಿ, ಕಾಮನ್ ಲ್ಯಾಂಗ್ವೇಜ್. ಸೊ ಈ ತರ ಒಟ್ಟಿಗೆ ಬಂದು ಒಂದು ದೇಶ ಕಟ್ಟಿದ್ರೆ, ಈ ತರ ಜನ ಒಂದು ಕಾಮನ್ ಭಾವನೆ ಇಟ್ಕೊಂಡು ದೇಶ ಕಟ್ಟಿದ್ರೆ, ದಟ್ ಬಿಕಮ್ಸ್ ಅ ನೇಷನ್. ಓಕೆ, ದಟ್ ಈಸ್ ನೇಷನ್. ದೆನ್ ವಾಟ್ ಈಸ್ ಕಂಟ್ರಿ? ಇವಾಗ ನೀವು ಅನ್ಬೋದು ವಾಟ್ ಈಸ್ ಅ ಕಂಟ್ರಿ, ಬಿಕಾಸ್ ನಿಮ್ಗೆ ನೇಷನ್ ಅರ್ಥ ಆಯ್ತು. ಕಾಮನ್ ಐಡಿಯಾಲಜಿ, ಕಾಮನ್ ಪ್ರಿನ್ಸಿಪಲ್, ಒಟ್ಟಿಗೆ ಬಂದು ದೇಶ ಕಟ್ಟಿದ್ರೆ ಇಟ್ ಬಿಕಮ್ ಅ ನೇಷನ್. ದಟ್ ವಾಟ್ ಈಸ್ ಅ ಕಂಟ್ರಿ? ನೋಡಿ, ಕಂಟ್ರಿ ಅಂದ್ರೆ ಈ 3 ಜನ ಏನಿದ್ದಾರೆ,
ಇದು ನಿಮ್ಗೆ ಅರ್ಥ ಆಗಬೇಕು ಪ್ಲೀಸ್. ಈ ವಿಡಿಯೋ ಪ್ಲೀಸ್ ಪದೇ ಪದೇ ಬೇಕಿದ್ರು ನೋಡಿ. ನಂಗೆ ಗೊತ್ತಿಲ್ಲ, ಇದು ಅರ್ಥ ಆಗಲ್ಲ ಅಂದ್ರೆ ಮುಂದೆ ಹೇಳೋ ಸ್ಟೋರೀಸ್ ಅರ್ಥ ಆಗುತ್ತೆ, ನಾನು ಹೇಳೋ ಸಿಲೆಬಸ್ ಅರ್ಥ ಆಗುತ್ತೆ, ನಾನು ಹೇಳೋ ಕಥೆಗಳು ಅರ್ಥ ಆಗುತ್ತೆ. ಬಟ್ ಇದು ನಿಮ್ಮ ಮನ್ಸಿಗೆ ಕನೆಕ್ಟ್ ಆಗಲ್ಲ. ನಿಮ್ಮ ಮನ್ಸಿಗೆ ಕನೆಕ್ಟ್ ಆಗಲಿಲ್ಲ ಅಂದ್ರೆ ನೋಡೋದು ವೇಸ್ಟ್. ನಿಮ್ಮ ಮನ್ಸಿಗೆ ನಾನು ಕನೆಕ್ಟ್ ಮಾಡಬೇಕು, ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಓಕೆ, ದಿಸ್ ಇಸ್ ದ ಬೇಸಿಕ್ ವಿಡಿಯೋ. ಈ ಬೇಸಿಕ್ ವಿಡಿಯೋನ ಚೆನ್ನಾಗಿ ನೋಡಿ, ಮನ್ಸಿಗೆ ಅರ್ಥ ಮಾಡ್ಕೊಳ್ಳಿ. ಇದು ನಿಮ್ಮ ನ್ಯಾಷನಲಿಸಮ್ ಅನ್ನೋ ವರ್ಡ್ ಏನಿದೆ, ಇದು ನಿಮ್ಮ ಎದೆ ಒಳಗೆ ಕೂತ್ಕೋಬೇಕು. ಅವಾಗ ನಾನು ಹೇಳೋ ಕಥೆಗಳು, ನಾನು ಹೇಳೋ ಸ್ಟ್ರಗಲ್ ನಿಮಗೆ ಕನೆಕ್ಟ್ ಆಗುತ್ತೆ. ನೀವು ನಮ್ಮ ಫ್ರೀಡಮ್ ಫೈಟರ್ಸ್ಗೆ ರೆಸ್ಪೆಕ್ಟ್ ಕೊಡ್ತೀರಾ. ಓಕೆ, ಸೊ ನಾವು ನೇಷನ್ ಅಂದ್ರೆ ಅರ್ಥ ಆಯ್ತು. ಕಾಮನ್ ಪ್ರಿನ್ಸಿಪಲ್, ಕಾಮನ್ ಎಕ್ಸಾಂಪಲ್ಸ್. ದಿಸ್ ಇಸ್ ಎ ಕ್ಲಾಸ್ ರೂಮ್. ದಿಸ್ ಇಸ್ ಎಕ್ಸಾಂಪಲ್ಗೆ ಒಂದು ಗ್ಯಾಂಗ್. ಈಗ ಕಂಟ್ರಿ ಅಂದ್ರೆ ಏನು? ಕಂಟ್ರಿ ಅಂದ್ರೆ ಇದು ದೇಶ. ನೋಡಿ, ಕಂಟ್ರಿ ಅಂದ್ರೆ ದೇಶ. ಓಕೆ, ದೇಶ. ಸೊ ಕಂಟ್ರಿಯಲ್ಲಿ ಏನಾಗುತ್ತೆ, ಫಸ್ಟ್ ಒಂದು ಸ್ಟೇಟ್ ಇರುತ್ತೆ, 3 ಸ್ಟೇಟ್ ಇರುತ್ತೆ. ಓಕೆ, ಇಲ್ಲೊಂದು ಸ್ಟೇಟ್, ಇಲ್ಲೊಂದು ಸ್ಟೇಟ್. ಇವ್ರದ್ದು ಐಡಿಯಾಲಜಿ ಬೇರೆ. ಎಕ್ಸಾಂಪಲ್ ಇವ್ನು ಕನ್ನಡ ಮಾತಾಡ್ತಾ ಇದ್ದಾನೆ, ಇವ್ನು ತಮಿಳು ಮಾತಾಡ್ತಾರೆ, ಇವ್ರು ತೆಲುಗು ಮಾತಾಡ್ತಾರೆ. ಓಕೆ, ಐಡಿಯಾಲಜಿ ಬೇರೆ. ಕರ್ನಾಟಕದಲ್ಲಿ ಯಕ್ಷಗಾನ ನಡೆಯುತ್ತೆ, ಆಂಧ್ರ ಪ್ರದೇಶದಲ್ಲಿ ಏನು ನಡೆಯುತ್ತೆ ನಂಗೆ ಗೊತ್ತಿಲ್ಲ, ಕೇರಳದಲ್ಲಿ ಕುಚಿಪುಡಿ ನಡೆಯುತ್ತೆ, ನಡೆಯುತ್ತೆ ನಂಗೆ ಗೊತ್ತಿಲ್ಲ. ಸೊ ಇವ್ರದ್ದು ಕಲ್ಚರ್ ಕೂಡ ಬೇರೆ. ನೋಡಿ, ಇವ್ರ ಕಲ್ಚರ್ ಕೂಡ ಬೇರೆ. ಬಟ್ ಸ್ಟಿಲ್ ಸಮ್ ಎಕ್ಸ್ಟರ್ನಲ್ ಫೋರ್ಸ್ ಬ್ರಿಂಗ್ ಯು ಟುಗೆದರ್. ಒಂದು ಎಕ್ಸ್ಟರ್ನಲ್ ಫೋರ್ಸ್ ನಿಮ್ಮನ್ನ ಒಂದು ಮಾಡಿಬಿಡತ್ತೆ. ಅದೇನಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ, ಟೆನ್ಷನ್ ತಗೋಬೇಡಿ. ಸಿ, ಪೀಪಲ್ ವಿತ್ ಡಿಫರೆಂಟ್ ಐಡಿಯಾಲಜಿ, ಡಿಫರೆಂಟ್ ವ್ಯೂ ಸ್ಟಿಲ್ ಕಮ್ ಟುಗೆದರ್ ಟು ಫಾರ್ಮ್ ಅ ಕಾಮನ್ ಬೌಂಡ್ರಿ. ಈ ತರ ಐಡಿಯಾಲಜೀಸ್ ಬೇರೆ ಇದ್ರೂ ಕೂಡ ಒಟ್ಟಿಗೆ ಒಂದು ದೇಶ ಕಟ್ಟಿದ್ರೆ ದಿಸ್ ಬಿಕಮ್ಸ್ ಅ ಕಂಟ್ರಿ, ನಾಟ್ ಅ ನೇಷನ್. ಬಿಕಾಸ್ ದೇರ್ ಐಡಿಯಾಲಜೀಸ್ ಆರ್ ಡಿಫರೆಂಟ್, ಎವ್ರಿಥಿಂಗ್ ಇಸ್ ಡಿಫರೆಂಟ್. ಇದಕ್ಕೆ ಎಕ್ಸಾಂಪಲ್ ಕ್ಲಾಸ್ ರೂಮ್ ಅಂತ ಇಟ್ಕೊಳ್ಳಿ. ಕ್ಲಾಸ್ ರೂಮ್ ನೋಡಿ, ನೀವು ಫಸ್ಟ್ ಟೈಮ್ ಯಾವ್ದಾದ್ರು ಸ್ಕೂಲ್ಗೆ ಅಡ್ಮಿಷನ್ ಆದ್ರೆ ಇವರ ನ್ಯೂ ಪರ್ಸನ್ ದೇರ್. ಅಲ್ಲಿ ಬೇರೆ ತರ ಸ್ಟೂಡೆಂಟ್ಸ್ ಇರ್ತಾರೆ, ಬೇರೆ ತರ ಅವ್ರ ಐಡಿಯಾಲಜೀಸ್ ಇರುತ್ತೆ, ಬೇರೆ ಭಾಷೆ ಮಾತಾಡ್ತಾರೆ, ಬೇರೆ ಗ್ಯಾಂಗ್ ಇರುತ್ತೆ. ಅರ್ಥ ಆಗ್ತದೆ ಅಲ್ವಾ? ದಟ್ಸ್ ವೆರಿ ಡೈವರ್ಸ್ ಸೆಕ್ಷನ್. ಆ ಕ್ಲಾಸ್ ರೂಮ್ ತುಂಬಾ ಡೈವರ್ಸ್. ಇದು ನಿಮ್ ಗ್ಯಾಂಗ್, ನಿಮ್ ಫ್ರೆಂಡ್ಸ್ ಗ್ಯಾಂಗ್. ಇದು ನಿಮ್ ಕ್ಲಾಸ್ ರೂಮ್. ಅಲ್ಲಿ ಒಟ್ಟಿಗೆ ಕೂತ್ಕೊಳ್ತೀರಾ ನೀವೆಲ್ಲ, ಎಲ್ಲರೂ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲೇ ಕೂತ್ಕೊಳ್ತೀರಾ. ಬಟ್ ನಿಮ್ಗೆ ಗೊತ್ತಿರಲ್ಲ, ಒಬ್ಬೊಬ್ಬಂದು ಒಂದೊಂದರ ಐಡಿಯಾಲಜಿ ಇರುತ್ತೆ. ಒಬ್ಬ ನಿಮ್ಗೆ ಇಷ್ಟ ಆಗಲ್ಲ, ಇನ್ನೊಬ್ಬ ಇಷ್ಟ ಆಗ್ತಾನೆ, ಜಗಳ ಆಗ್ತಿರತ್ತೆ. ಒಬ್ಬೊಬ್ಬರ ಹತ್ರ ನೀವು ಶೇಕ್ ಹ್ಯಾಂಡ್ ಕೊಟ್ರೆ ಇನ್ನೊಬ್ರು ಮುಖಕ್ಕೆ ಪಂಚ್ ಹೊಡಿತಿರ್ತೀರಾ, ಒಬ್ಬನ್ ಟಾಂಟ್ ಮಾಡ್ತಿರ್ತೀರಾ, ಒಬ್ರಿಗೆ ಹೆಲ್ಪ್ ಮಾಡ್ತಿರ್ತೀರಾ. ದಟ್ ಈಸ್ ಕ್ಲಾಸ್ ರೂಮ್. ಎಕ್ಸಾಂಪಲ್ ಫಾರ್ ಕಂಟ್ರಿ ಇಸ್ ಅ ಕ್ಲಾಸ್ ರೂಮ್. ಸೊ ಇಲ್ಲೇನಾಗುತ್ತೆ, ಜನ ಫಸ್ಟ್ ಒಟ್ಟಿಗೆ ಬರ್ತಾರೆ. ಫಸ್ಟ್ ಯು ಆಲ್ ಜಾಯಿನ್ ಟು ಫಸ್ಟ್ ಸ್ಟ್ಯಾಂಡರ್ಡ್, ದೆನ್ ಯು ಸ್ಟಾರ್ಟ್ ಬಿಕಮಿಂಗ್ ಒನ್. ಆಮೇಲೆ ನೀವೆಲ್ಲ ಹಾಯ್ ಮಗ, ಹೇ ಮಗ, ನನಗೂ ನಿನಗೂ ಒಂದೇ ಡ್ರೆಸ್ ಕಾಣೋ, ನನಗೂ ನಿನಗೂ ಕನ್ನಡನೇ ಕನ್ನಡ ಮಾತಾಡೋದು, ಈ ತರ ಏನು ಒಂದಾಗೋದಿದೆ. ದಟ್ ಈಸ್ ಕಾಲ್ಡ್ ಆಸ್ ಕಂಟ್ರಿ. ಓಕೆ, ಫಸ್ಟ್ ಒಟ್ಟಿಗೆ ಬರ್ತೀರಾ, ಆಮೇಲೆ ನಿಮ್ಮ ಐಡಿಯಾಲಜೀಸ್ ನ ಮ್ಯಾಚ್ ಮಾಡ್ಕೊಳ್ತೀರಾ. ಓಕೆ, ದಿಸ್ ಇಸ್ ಫಾಸ್ಟ್. ಯಾಕಂದ್ರೆ ಮೊದಲೇ ನೀವು ಐಡಿಯಾಲಜಿ ರೆಡಿ ಮಾಡ್ಕೊಂಡು ಗ್ಯಾಂಗ್ ಕಟ್ಟಿದ್ರೆ ಇಟ್ಸ್ ವೆರಿ ಫಾಸ್ಟ್. ಬಟ್ ನೀವು ಮೊದಲೇ ಗ್ಯಾಂಗ್ ಕಟ್ಕೊಂಡು ಆಮೇಲೆ ನೀವೆಲ್ಲ ಐಡಿಯಾಲಜಿ ಮಾಡ್ಕೊಂಡ್ರೆ ದಿಸ್ ಇಸ್ ಸ್ಲೋ. ಸೊ ನಿಮ್ಗೆ ಗೊತ್ತಾಗೋದು ಏನಂದ್ರೆ, ವಾಟ್ ಈಸ್ ಇಂಡಿಯಾ ದೆನ್? ಇದು ಲೇಟೆಸ್ಟ್ 2022 ಪಾಯಿಂಟ್ ಅಲ್ಲಿ ಮಾತಾಡಲ್ಲ. ಈಸ್ ಇಂಡಿಯಾ ಕಂಟ್ರಿ ಆರ್ ಇಂಡಿಯಾ ನೇಷನ್? ನಿಮ್ಗೇನ್ ಅನ್ಸುತ್ತೆ? ಆಕ್ಚುಲಿ ಇಂಡಿಯಾ ಈಸ್ ಅ ನೇಷನ್ ಇನ್ ಮೇಕಿಂಗ್. ಇಂಡಿಯಾ ಈಸ್ ನೇಷನ್ ಇನ್ ಮೇಕಿಂಗ್ ಅಂಡ್ ನಾಟ್ ಅ ನೇಷನ್ ಯೆಟ್. ಇಂಡಿಯಾ ನೇಷನ್ ಆಗಿಲ್ಲ. ವೆನ್ 1947 ಅಲ್ಲಿ ಇಂಡಿಯಾ ಫಾರ್ಮ್ ಆಯ್ತು, ದಿಸ್ ವಾಸ್ ಜಸ್ಟ್ ಅ ಕಂಟ್ರಿ ಅಂಡ್ ನಾಟ್ ಅ ನೇಷನ್. ಬಿಕಾಸ್ ನಾನು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಐ ಗಿವ್ ಎಕ್ಸಾಂಪಲ್. ನೋಡಿ, ಇವಾಗ್ಲೂ ಕೂಡ ನಮ್ಮ ದೇಶದಲ್ಲಿ ಜಾತಿ ಮತ ಪಂಥ ಅನ್ನೋ ಭೇದ ಭಾವ ಇದೆ. ಅವನು ಮುಸ್ಲಿಮು, ಇವನು ಹಿಂದೂ, ಕಲ್ಲಲ್ಲಿ ಹೊಡಿ, ಇವನಿಗೆ ರಾಡಲ್ಲಿ ಹೊಡಿ, ಅವ್ನು ನೀಚ ಜಾತಿ, ಇವನು ಮೇಲಿನ ಜಾತಿ. ಅರ್ಥ ಆಗ್ತಿದ್ಯಾ? ತೆಲುಗು ಮಾತಾಡ್ತಾನೆ, ತೆಲುಗು ಮಾತಾಡೋನು, ಕನ್ನಡ ಎಂದ ಪೋಡ ಹೊಡ್ಕೊಳ್ತಿರ್ತೀವಿ ತಾನೆ. ಹಿಂದಿ ಇಸ್ ಅವರ್ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಗೌರ್ಮೆಂಟ್ ಹೇಳಿದ್ರೆ ಸಾಕು, ನೀವು ನೋಡ್ಬಿಡ್ಬೇಕು. ನಾನು ಕೂಡ ತಂಗೆ ಎತ್ತುತ್ತೇನೆ, ಅದು ಬೇರೆ. ಹಿಂದಿ ಇಸ್ ಅವರ್ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ನಾಳೆ ಗೌರ್ಮೆಂಟ್ ಏನಾದ್ರು ರೂಲ್ ಮಾಡಿದ್ರೆ ಎಲ್ಲರೂ ಕಲ್ ತಗೊಂಡು ಹೊಡಿತಾರೆ ಇದಕ್ಕೆ, ಪಾರ್ಲಿಮೆಂಟ್ಗೆ. ಗೊತ್ತು ತಾನೆ? ಬಿಕಾಸ್ ಅವರ್ಸ್ ಇಸ್ ಅ ಕಂಟ್ರಿ. ನಮ್ಮ ಐಡಿಯಾಲಜಿ ಮ್ಯಾಚ್ ಆಗ್ತಿಲ್ಲ, ನಮ್ಮ ಆಸೆಗಳು ಮ್ಯಾಚ್ ಆಗ್ತಿಲ್ಲ. ಇಫ್ ಇನ್ ಕೇಸ್ ಬಿಜೆಪಿ ಕಮ್ಸ್ ಇನ್ ಟು ಪವರ್, ದೇ ಶೌಟ್ ದಟ್ ಇಟ್ಸ್ ಹಿಂದೂ ರಾಜ್ಯ ಅಂತ ಪ್ರೊಪೋಗೇಟ್ ಮಾಡ್ಕೊಂಡು ಓಟ್ ತಗೊಳ್ತಾರೆ. ಬೇರೆ ಇಫ್ ಯು ಕಾಂಗ್ರೆಸ್ ಪವರ್ ಬಂದ್ರೆ ದೇ ಆರ್ ಲೈಕ್ ದಿಸ್ ಇಸ್ ಅ ಲಿಬರಲ್, ಎಲ್ರಿಗೂ ಈಕ್ವಲ್ ಅಪಾರ್ಚುನಿಟೀಸ್ ಇದೆ ಅಂತ ಮಾತಾಡ್ತಾರೆ. ಸಿ, ದರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್. ಅರ್ಧ ಜನ ಬಿಜೆಪಿಗೆ ಸಪೋರ್ಟ್ ಮಾಡ್ತಾರೆ, ಅರ್ಧ ಜನ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೆ. ಸೊ ವಿ ಆರ್ ನಾಟ್ ಟುಗೆದರ್. ನಮ್ಮ ದೇಶ ಒಂದಾಗಿಲ್ಲ. ಓಕೆ, ನಮ್ಮ ದೇಶ ಒಂದು ಆಗೇ ಇಲ್ಲ. ಇವತ್ತಿಗೆ ಕೂಡ ನಮ್ಮ ದೇಶ ಒಂದಾಗಿಲ್ಲ. 130 ಕೋಟಿ ಜನ ಏನಿದ್ದೀವಿ, ನಮ್ಮಲ್ಲಿ ಯೂನಿಟಿ ಇಲ್ಲ. ಓಕೆ, ಸೊ ಸ್ಟಿಲ್ ವಿ ಆರ್ ಅ ಕಂಟ್ರಿ. ಅರ್ಥ ಆಗಿದೆ ತಾನೆ? ಜರ್ಮನಿ ಇಸ್ ಅ ನೇಷನ್, ಬಟ್ ಇಂಡಿಯಾ ಇಸ್ ಅ ಕಂಟ್ರಿ. ಈ ತರ ಡೈವರ್ಸ್ ಆಗಿದ್ರು ಕೂಡ, ಇಷ್ಟೆಲ್ಲ ಡೈವರ್ಸ್ ಆಗಿರೋ ಇಂಡಿಯಾನ 1858 ಇಂದ ಹಿಡಿದು 1947 ವರೆಗೂ ಒಂದಾಗಿ ನಾವೆಲ್ಲ ಬ್ರಿಟಿಷರ್ಸ್ ಅಗೇನ್ಸ್ಟ್ ಯಾಕೆ ಫೈಟ್ ಮಾಡಿದ್ವಿ? ಅಂತದ್ದು ನಮ್ಮ ತಾತ ಮುತ್ತಾತರಿಗೆ ಏನಿತ್ತು, ನಮ್ಮ ಅಜ್ಜಿ ಮುತ್ತಜ್ಜಿಗೆ ಏನಿತ್ತು, ಅವರೆಲ್ಲ ಒಂದಾಗಿ, ಇಡೀ ದೇಶನೇ ಒಂದಾಗಿ ಬ್ರಿಟಿಷರ್ಸ್ ನ ಎದುರಿಸಕ್ಕೆ ಅದು ಯಾಕೆ ಛಲ ತೊಟ್ರು ಅನ್ನೋದೇ ನ್ಯಾಷನಲಿಸಂ. ಆ ಫೀಲಿಂಗ್ ಏನಿದೆ, ಆ ಭಾವ ಏನಿದೆ ಒಳಗಡೆ, ಅವ್ರಿಗೆ ಏನು ಉಕ್ಕಿ ಬಂತಲ್ವಾ, ದಟ್ ಈಸ್ ನ್ಯಾಷನಲಿಸಂ. ನೋಡಿ, ಸ್ಟಿಲ್ ಇಂಡಿಯಾ ಇಸ್ ಅ ಕಂಟ್ರಿ. ನಾವೆಲ್ಲ ಒಂದಾಗಿಲ್ಲ, ಇವಾಗ್ಲೂ ಹೊಡ್ಕೊಳ್ತಿರ್ತೀವಿ. ನಾಳೆ ನೀವು ಹೋಗಿ ನೋಡಿ, ಬೇಕಿದ್ರೆ ದಿನಾ ನೀವು ಟಿವಿಯಲ್ಲಿ ನೋಡ್ತಿರ್ತೀರಾ,
ದಂಗೆ ಆಗ್ತಿದೆ. ಅಲ್ಲಿ ಹಿಂದೂ ಮುಸ್ಲಿಂ ಜಗಳ ಆಯ್ತು, ಇಲ್ಲಿ ಕ್ರಿಶ್ಚಿಯನ್ಸ್ ಮತ್ತೆ ಮುಸ್ಲಿಮ್ಸ್ ಜಗಳ ಆಯ್ತು, ಇಲ್ಲಿ ಕ್ರಿಶ್ಚಿಯನ್ಸ್ ಮತ್ತೆ ಹಿಂದೂ ಜಗಳ ಆಯ್ತು. ಕರ್ನಾಟಕ ಆಂಧ್ರ ಪ್ರದೇಶ ಹೊಡ್ಕೊಳ್ತಿದೆ. ಕಾವೇರಿ ಇಶ್ಯೂ ಆದಾಗ, ಕಾವೇರಿ ನದಿ ಇಶ್ಯೂ ಆದಾಗ ಕರ್ನಾಟಕ ಮತ್ತೆ ತಮಿಳುನಾಡು ಯಾವ ರೇಂಜ್ ಹೊಡ್ಕೊಳ್ಳುತ್ತೆ. ಕೃಷ್ಣ ಇಶ್ಯೂ ಆದಾಗ ಕರ್ನಾಟಕ ಮತ್ತೆ ಆಂಧ್ರ ಪ್ರದೇಶ ಹೊಡ್ಕೊಳ್ಳುತ್ತೆ. ಮತ್ತೆ ಜಮ್ಮು ಕಾಶ್ಮೀರಿಂದ ಹಿಡ್ಕೊಂಡು ನೀವು ಜಮ್ಮು ಕಾಶ್ಮೀರಕ್ಕೆ ಹೋದ್ರೆ ಎಲ್ಲಿ ಜಗಳ ಆಗುತ್ತೆ. ತುಂಬಾ ಡೈವರ್ಸಿಟಿ ಇದೆ. ಸ್ಟಿಲ್ ವಿ ಆರ್ ನಾಟ್ ಯುನೈಟೆಡ್. ಇಂಥ ಸಿಚುವೇಶನ್ ಅಲ್ಲಿ ಕೂಡ ಹೀಗಿರುವಂತ ನಮ್ಮ ದೇಶ ಒಟ್ಟಾಗಿ ಬ್ರಿಟಿಷರ್ಸ್ ಅಗೇನ್ಸ್ಟ್ ಯಾಕೆ ಫೈಟ್ ಮಾಡ್ತು. ದಟ್ ಫೀಲ್ ಏನಿದೆ ದಟ್ ಈಸ್ ಕಾಲ್ಡ್ ಆಸ್ ನ್ಯಾಷನಲಿಸಮ್. ಓಕೆ, ಇವಾಗ ನೋಡಿ, ನ್ಯಾಷನಲಿಸಮ್ಗೆ ಒಂದು ಪರ್ಟಿಕ್ಯುಲರ್ ಅಂತ ಡೆಫಿನೇಷನ್ ಇಲ್ಲ. ಓಕೆ, ನ್ಯಾಷನಲಿಸಮ್ಗೆ ಒಂದು ಪರ್ಟಿಕ್ಯುಲರ್ ಅಂತ ಡೆಫಿನೇಷನ್ ಇಲ್ಲ. ಬಟ್ ಸ್ಟಿಲ್ ಐ ಟ್ರೈ ಟು ಎಕ್ಸ್ಪ್ಲೇನ್. ನೋಡಿ, ನೀವು ಇಂಟರ್ನೆಟ್ಗೆ ಹೋಗಿ ನ್ಯಾಷನಲಿಸಮ್ ಅಂತ ಹೊಡೆದ್ರೆ 100 ಜನ 100 ಡೆಫಿನೇಷನ್ ಕೊಡ್ತಾರೆ. ಹಂಡ್ರೆಡ್ಸ್ ಆಫ್ ಪೀಪಲ್ ವಿಲ್ ಗಿವ್ ಯು ಹಂಡ್ರೆಡ್ಸ್ ಆಫ್ ಡೆಫಿನೇಷನ್. ಸೊ ಇಟ್ಸ್ ವೆರಿ ಹಾರ್ಡ್ ಫಾರ್ ಮಿ ಟು ಗಿವ್ ಅ ಪರ್ಟಿಕ್ಯುಲರ್ ಡೆಫಿನೇಷನ್. ನಾನು ನಿಮಗೆ ಕಾನ್ಸೆಪ್ಟ್ ಅರ್ಥ ಮಾಡಿಸ್ತೀನಿ ನ್ಯಾಷನಲಿಸಮ್ದು. ಇದು ನಮ್ಮ ದೇಶ. ಅವಾಗ ಅಖಂಡ ಭಾರತ್ ಅಂತ ಇತ್ತು. ಸೊ ಇದೆಲ್ಲ ಇಂಡಿಯಾನೇ. ಹಿಂಗಿತ್ತು ನಮ್ಮ ಇಂಡಿಯಾ. ಓಕೆ, ಇಲ್ಲಿ ಚೈನಾ ಇದೆ, ಇದೆಲ್ಲ ಇಲ್ಲ. ಇಲ್ಲಿ ಹಿಮಾಲಯಸ್ ಬರುತ್ತೆ. ಇಲ್ಲಿ ಒಳಗಡೆ ಇದು ಅಫ್ಘಾನಿಸ್ತಾನೋ, ಇದು ಪಾಕಿಸ್ತಾನೋ, ಇದೆಲ್ಲ ಇಂಡಿಯಾ. ಅಖಂಡ ಭಾರತ್ ಅಂತ ಕರಿತೀವಿ ಇದನ್ನ ನಾವು, ಅಖಂಡ ಭಾರತ. ಸೊ ಅವಾಗ ಏನಾಯ್ತು, ಬ್ರಿಟಿಷರ್ಸ್ ನಮ್ಮ ದೇಶಕ್ಕೆ ಬಂದು ನಮ್ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರು. ಇಲ್ಲಿ ಅವ್ರು ಸಿಕ್ಕಾಪಟ್ಟೆ ಎಕ್ಸ್ಪ್ಲೋಟೇಷನ್ ಮಾಡ್ತಾ ಇದ್ರು. ಸಿಕ್ಕಾಪಟ್ಟೆ ತಲೆ ತಿಂತಾ ಇದ್ರು. ರೈತರನ್ನ ಸಾಯಿಸ್ತಾ ಇದ್ರು. ರೈತರನ್ನ ದುಡ್ಡನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ರು. ಅವ್ರ ಜಮೀನ ಕಿತ್ಕೊಳ್ತಾ ಇದ್ರು. ನಮ್ಮ ಸೈನಿಕರಿಗೆ ಸರಿಯಾಗಿ ವ್ಯವಸ್ಥೆ ಕೊಡ್ತಾ ಇರಲಿಲ್ಲ. ನಮ್ಗೆ ಎಜುಕೇಶನ್ ಮುಂದೆ ಬರಕ್ ಬಿಡ್ತಾ ಇರಲಿಲ್ಲ. ನಮ್ಮನ್ನ ಮೇಲ್ಗಡೆ ಪೋಸ್ಟ್, ಅದು ಇಂಪೀರಿಯಲ್ ಸಿವಿಲ್ ಸರ್ವಿಸಸ್ ಅಂತ ಏನಂತಿರ್ತೀನಿ, UPSC ಕಲೆಕ್ಟರ್ ಪೋಸ್ಟ್ ಏನಿದೆ, ಇಂಥ ಪೊಸಿಷನ್ಸ್ಗೆ ಇಂಡಿಯನ್ಸ್ ಹೋಗಕ್ ಬಿಡ್ತಾ ಇರಲಿಲ್ಲ. ಆರ್ಮಿಯಲ್ಲಿ ಕೂಡ ನಮಗೆ ಲೆಫ್ಟಿನೆಂಟ್ ಜನರಲ್, ಕ್ಯಾಪ್ಟನ್ ಇಂಥ ಪೊಸಿಷನ್ಸ್ ಇಲ್ಲ. ಬರೀ ಸೋಲ್ಜರ್ಸ್ ಆಗಿರ್ಬೇಕು, ಸೋಲ್ಜರ್ಸ್ ಆಗಿ ಸಾಯ್ಬೇಕು. ಈ ತರ ಒಂದು ರೇಷಿಯಲ್ ಸುಪೀರಿಯಾರಿಟಿ ಇತ್ತು. ಓಕೆ, ಇದನ್ನ ರೇಷಿಯಲ್ ಸುಪೀರಿಯಾರಿಟಿ ಅಂತಾರೆ. ರೇಷಿಯಲ್ ಸುಪೀರಿಯಾರಿಟಿ ಅಂದ್ರೆ ಏನು? ರೇಷಿಯಲ್ ಅಂದ್ರೆ ಗೊತ್ತಿರತ್ತೆ ನಮಗೆ, ರೇಸಿಸ್ಟ್ ಅಂದ್ರೆ ಗೊತ್ತಿರತ್ತೆ. ನೀನು ನಮ್ಗಿಂತ ಕೆಳಗಿನವನು. ಯುರೋಪಿಯನ್ಸ್ ವೇರ್ ವೈಟ್, ಓಕೆ, ಇಂಡಿಯನ್ಸ್ ವರ್ ಬ್ಲಾಕ್ಸ್, ಬ್ರೌನ್ಸ್, ವಿ ಆರ್ ಬ್ರೌನ್. ಸೊ ನೀವು ನಮ್ಗಿಂತ ಕೆಳಗೆ ಅನ್ನೋ ಒಂದು ಐಡಿಯಾಲಜಿಯಲ್ಲಿ ಅವ್ರು ನಮ್ಮ ಮೇಲೆ ದಬ್ಬಾಳಿಕೆ, ನಮ್ಮ ಮೇಲೆ ಇದು ಮಾಡ್ತಾ ಇದ್ರು. ಸೊ ಅಂತ ಟೈಮಲ್ಲಿ ಏನಾಯ್ತು, ಜನ ರೊಚ್ಚಿಗೆದ್ರು. ಈಗ ನೀವೇ ಆ ಪರ್ಟಿಕ್ಯುಲರ್ ಟೈಮಲ್ಲಿ ನೀವೇ ಆ ಮೂಮೆಂಟ್ ಅಲ್ಲಿ ಇದ್ದೀರಾ ಅಂತ ಅನ್ಕೊಳ್ಳಿ. ನೀವು 1858 ಅಲ್ಲಿ ಇದ್ದೀರಾ. ಓಕೆ, ಇವರ್ ಇನ್ 1858 ಆರ್ ಬಿಫೋರ್ ದಟ್. ನಿಮ್ಮ ಮೇಲೆ ಒಬ್ಬ ದಬ್ಬಾಳಿಕೆ ಮಾಡ್ತಾ ಇದ್ದಾನೆ. ಈಗ ನಿಮ್ಮ ಅಪ್ಪ, ನಿಮ್ಮ ತಂದೆ, ಜನ್ಮ ಕೊಟ್ಟಿರೋ ತಂದೆನೇ ನಿಮ್ಗೆ ನಾಳೆಯಿಂದ ನೀನು ಸ್ಕೂಲ್ಗೆ ಹೋಗಂಗಿಲ್ಲ, ನಾಳೆಯಿಂದ ನೀನು ಇಂಜಿನಿಯರಿಂಗ್ ಮಾಡಬೇಕು, ನಾಳೆಯಿಂದ ನೀವು ತಿನ್ನಂಗಿಲ್ಲ ಅಂತ ದಬ್ಬಾಳಿಕೆ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ನೀವು ಸ್ವಂತ ತಂದೆ ಮೇಲೆ ರಿವೋಲ್ಟ್ ಆಗ್ತೀರಾ. ಹೌದ್ ತಾನೆ? ಹಾಗೆ ಆಗ್ತೀರಾ. ನಾನೇ ಆಗ್ತೀನಿ, ನೀವ್ ಯಾಕಾಗಲ್ಲ? ಒಬ್ಬ ಬಂದ್ಕೊಂಡು ಹೀಗೆ ಬದುಕಬೇಕು, ಹಾಗೆ ಬದುಕಬೇಕು ಅಂದ್ರೆ ನೀವು ರಿವೋಲ್ಟ್ ಆಗ್ತೀರಾ. ಯಾಕೆ? ನಿಮ್ಗೆ ಸ್ವಾತಂತ್ರ್ಯ ಇದೆ. ಯು ಹ್ಯಾವ್ ದಟ್ ಫ್ರೀಡಮ್. ನನ್ನ ಜೀವನ ನಾನು ಹೇಗ್ ಬೇಕೋ ಹಾಗೆ ಬದುಕಬೇಕು ಅಂತ ನೀವು ಒಬ್ರು. ಓಕೆ, ಸೊ ಇವಾಗ ಆ ಟೈಮಲ್ಲಿ ನೀವೇನಂದ್ರಿ ಮನಸ್ಸಲ್ಲಿ, ಈ ಬ್ರಿಟಿಷ್ ನನ್ನ ಮಕ್ಕಳು ಹೊರಗಿನ ದೇಶದಿಂದ ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ನಮ್ದು ಒಂದು ದೇಶ ಇದೆ ಭಾರತ ಅಂತ. ನೋಡಿ, ಅವಾಗ ಬೇರೆ ಬೇರೆ ತುಂಡಾಗಿರ್ಬೋದು. ಓಕೆ, ಇಲ್ಲೆಲ್ಲ ಬೇರೆ ಬೇರೆ ರಾಜ್ಯರು ರೂಲ್ ಮಾಡ್ತಾ ಇರ್ಬೋದು ಇಂಡಿಯಾದಲ್ಲಿ. ಬಟ್ ಇಂಡಿಯನ್ಸ್ಗೆ ಒಂದು ಕಾನ್ಸೆಪ್ಟ್ ಇತ್ತು, ಮಹಾಭಾರತ, ರಾಮಾಯಣ ಅಂತ. ಇದೆರಡರಲ್ಲಿ ಕೂಡ ಭಾರತ ಖಂಡ ಬಗ್ಗೆ ಮೆನ್ಷನ್ ಆಗಿದೆ. ಭಾರತ ಖಂಡ, ನೀವು ರಾಮಾಯಣ ನೋಡಿದ್ರೆ ಶ್ರೀರಾಮ ಭಾರತದಿಂದ ಶ್ರೀಲಂಕಾಗೆ ಹೋಗಿ ಯುದ್ಧ ಮಾಡಿದ್ದಾರೆ ಅಂತ. ಸೊ ಭಾರತ ಅನ್ನೋ ಒಂದು ವರ್ಡ್ ಮೆನ್ಷನ್ ಆಗಿದೆ. ಸೊ ನಮ್ಮೆಲ್ಲರ ಮನಸ್ಸಲ್ಲೂ ಒಂದು ಫೀಲಿಂಗ್ ಇತ್ತು, ನಮ್ದು ಒಂದು ಭಾರತ ಖಂಡ ಅಂತ ಒಂದಿದೆ, ನಾವೆಲ್ಲ ಒಂದೇ ಅನ್ನೋ ಒಂದು ಫೀಲಿಂಗ್ ಪ್ರತಿಯೊಬ್ಬರ ಮನಸ್ಸಲ್ಲೂ ಬಂತು. ಓಕೆ, ಇದ್ರ ಜೊತೆ ಇನ್ನೊಂದು ಫೀಲಿಂಗ್ ಕೂಡ ಬಂತು. ನಮ್ದು ಒಂದು ಕಲ್ಚರ್ ಇದೆ, ನಮ್ದು ಒಂದು ಟ್ರೆಡಿಷನ್ ಇದೆ. ಬ್ರಿಟಿಷರ್ಸ್ ನಮ್ಮನ್ನ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಇಂಡಿಯಾದಲ್ಲಿ ಕ್ರಿಶ್ಚಿಯಾನಿಟಿ ಪ್ರಮೋಟ್ ಮಾಡ್ತಾ ಇದ್ರು. ಅಂಡ್ ಇಂಡಿಯಾದಲ್ಲಿ ಇದ್ದಿದ್ದೇನೋ ಅವಾಗ ಮ್ಯಾಕ್ಸಿಮಮ್ ಹಿಂದೂಯಿಸಮ್ ಅಂಡ್ ಇಸ್ಲಾಂ. ಹಿಂದೂಯಿಸಮ್ ಇತ್ತು, ಇಸ್ಲಾಂ ಇತ್ತು. ಓಕೆ, ಕ್ರಿಶ್ಚಿಯಾನಿಟಿ ಇರ್ಲಿಲ್ಲ ಇಂಡಿಯಾದಲ್ಲಿ. ಇಸ್ಲಾಂ ಬಂದಿದ್ದು ಅಫ್ಘಾನಿಸ್ತಾನದಿಂದ. ಓಕೆ, ಹಿಂದೂ ನಮ್ಮ ದೇಶದಲ್ಲೇ ಬೆಳೆದಿದೆ. ಸೊ ನಾವಿದ್ದು ಈ ರಿಲಿಜನ್. ಬಟ್ ಬ್ರಿಟಿಷರ್ಸ್ ಬಂದು ಕ್ರಿಶ್ಚಿಯಾನಿಟಿನ ಪ್ರಮೋಟ್ ಮಾಡ್ತಾ ಇದ್ರು. ಬ್ರಿಟಿಷರ್ಸ್ ಪ್ರಮೋಟಿಂಗ್ ಕ್ರಿಶ್ಚಿಯಾನಿಟಿ. ಕ್ರಿಶ್ಚಿಯನ್ ಮಿಷನರಿ ಸ್ಕೂಲ್ಸ್ ಓಪನ್ ಮಾಡಿದ್ರು. ಹಿಂದೂಗಳನ್ನ ಫೋರ್ಸ್ ಮಾಡಿ ಕನ್ವರ್ಷನ್ಸ್ ಮಾಡ್ತಾ ಇದ್ರು. ಮುಸ್ಲಿಮ್ಸ್ ನ ಫೋರ್ಸ್ ಮಾಡಿ ಕನ್ವರ್ಟ್ ಮಾಡ್ತಾ ಇದ್ರು. ಸೊ ಪೀಪಲ್ ಸ್ಟಾರ್ಟಿಂಗ್ ಫೈಂಡ್ ಔಟ್ ದಟ್ ನಮ್ದು ಒಂದು ಪರ್ಟಿಕ್ಯುಲರ್ ರಿಲಿಜನ್ ಇದೆ ಅಲ್ವಾ, ನಮ್ದು ಒಂದು ಭಾರತ ಅನ್ನೋ ಒಂದು ದೇಶ ಇದೆ, ನಮ್ದು ಒಂದು ಪರ್ಟಿಕ್ಯುಲರ್ ರಿಲಿಜನ್ ಇದೆ, ನಮ್ದು ಕಲ್ಚರ್ ಇದೆ. ಇನ್ನೊಂದು ಮಕ್ಕಳು ನಮ್ಮಲ್ಲಿ ಯಾಕೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ? ಇವ್ರನ್ನ ಈ ದೇಶದಿಂದ ಹೊಡೆದೋಡ್ಸೋಣ, ನಮ್ಮ ದೇಶನ ಸ್ವತಂತ್ರ ಮಾಡೋಣ ಅನ್ನೋ ಒಂದು ಫೀಲ್ ಏನ್ ಬಂತು ನೋಡಿ. ಆ ಫೀಲ್ ಇಸ್ ನ್ಯಾಷನಲಿಸಮ್. ನ್ಯಾಷನಲಿಸಮ್ನ ಡೆಫೈನ್ ಮಾಡಬೇಕು ಅಂದ್ರೆ ನಾನೀಗ, ಇಟ್ ಈಸ್ ಅನ್ ಐಡಿಯಾಲಜಿ. Nationalism is nothing but an ideology. Okay, it is just an ideology or a moment or a ಒಂದು event. ಅದೊಂದು event. Nationalism is a moment or an event for the promotion of interest of a particular nation. ಈಗ ಆ ಕಾಲದ ನಮ್ಮ ಇಂಡಿಯನ್ಸ್ ಏನಿದ್ದಾರೆ ಅವ್ರದ್ದೆಲ್ಲ ಒಂದು ಪರ್ಟಿಕ್ಯುಲರ್ ಮೋಷನ್ ಇತ್ತು. ನಮ್ದು ಭಾರತ ಖಂಡ, ನಮ್ದು ರಿಲಿಜನ್ ಇದೆ, ನಮ್ದು ಕಲ್ಚರ್ ಇದೆ, ನಾವು ತುಂಬಾ ಸಕ್ಸಸ್ಫುಲ್. ಬ್ರಿಟಿಷರ್ಸ್ ನಮ್ಮಲ್ಲಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ನಮ್ಮನ್ನ ಸಾಯಿಸ್ತಾ ಇದ್ದಾರೆ, ನಮ್ಮಲ್ಲಿ ಅತ್ಯಾಚಾರ ಮಾಡ್ತಾ ಇದ್ದಾರೆ, ಹಲ್ಕ ನನ್ನ ಮಕ್ಕಳು, ಇವ್ರನ್ನ ಈ ದೇಶದಿಂದ ಓಡಿಸಬೇಕು ಅನ್ನೋದು ಕಾಮನ್ ಐಡಿಯಾಲಜಿ. ನೋಡಿ, ಒಂದು ಕಾಮನ್ ಐಡಿಯಾಲಜಿ ಇದೆ ನಿಮ್ಮಲ್ಲಿ. ದಟ್ ಈಸ್ ಅ ಪರ್ಟಿಕ್ಯುಲರ್
ಇಂಟ್ರೆಸ್ಟ್. ಈ ಪರ್ಟಿಕ್ಯುಲರ್ ಇಂಟ್ರೆಸ್ಟ್ ಏನ್ ಮಾಡ್ತು, ನಮ್ಮ ಇಂಡಿಯನ್ಸ್ ನ ಒಟ್ಟಿಗೆ ತರ್ತು. ಇಟ್ ಬ್ರಾಟ್ ಅಸ್ ಟುಗೆದರ್. ಓಕೆ, ಸೊ ವೆನ್ ಇಟ್ ಕಮ್ಸ್ ಟು ನ್ಯಾಷನಲಿಸಮ್, ಇದನ್ನ ಸ್ಟ್ಯಾಂಡರ್ಡ್ ಆಗಿ ಡಿಫೈನ್ ಮಾಡಬೇಕು ಅಂದ್ರೆ ಇಂಗ್ಲಿಷ್ ಅಲ್ಲಿ ಡಿಫೈನ್ ಮಾಡ್ತಾ ಇದ್ದೀನಿ. ಸ್ಟ್ಯಾಂಡರ್ಡ್ ಇಂಟರ್ನೆಟ್ ಅಲ್ಲಿ ಹೋಗಿ ಹೊಡೆದ್ರೆ ಈ ಡೆಫಿನೇಷನ್ ಬರುತ್ತೆ ನಿಮ್ಗೆ, ಆಯ್ತಾ? ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. Nationalism is an ideology of movement, okay, meant for promotion of interest of a particular nation and its masses. ನೋಡಿ, ನ್ಯಾಷನಲಿಸಮ್ ಅಂದ್ರೆ ಇಟ್ಸ್ ಅನ್ ಐಡಿಯಾಲಜಿ ಆಫ್ ಪ್ರೊಪೊಗೇಷನ್ ಆಫ್ ಅ ಪರ್ಟಿಕ್ಯುಲರ್ ಮೂವ್ಮೆಂಟ್ ಆರ್ ಅ ಪರ್ಟಿಕ್ಯುಲರ್ ಥಿಂಗ್ ಫಾರ್ ದ ಇಂಟ್ರೆಸ್ಟ್ ಆಫ್ ಇಟ್ಸ್ ಮಾಸಸ್. ನಮ್ ಜನಕ್ಕೆ ಏನ್ ಬೇಕೋ ಅವರೆಲ್ಲ ಒಂದಾಗಿ ಬಂದು ಕೇಳೋದೇನಿದೆ, ದಟ್ ಈಸ್ ನ್ಯಾಷನಲಿಸಮ್. ಓಕೆ, ಅಂಡ್ ಇನ್ನೊಂದು, ಈಗ ನಮ್ಮ ಇಂಡಿಯಾ ಇದೆ ಅಲ್ವಾ, ಇಂಡಿಯಾದಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಆಗತ್ತೆ, ಹೌದಾ? ಇಂಡಿಯಾದಲ್ಲಿ ಮೋದಿ ಗವರ್ಮೆಂಟ್ ಟ್ಯಾಕ್ಸ್ ಕಲೆಕ್ಟ್ ಮಾಡುತ್ತೆ. ಆ ದುಡ್ಡನ್ನ ಅವ್ರು ಏನ್ ಮಾಡ್ತಾರೆ, ವಾಪಸ್ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಬೇಕು, ಹೌದಾ? ಇಂಡಿಯನ್ಸ್ ವೆಲ್ಫೇರ್ಗೋಸ್ಕರ ಇನ್ವೆಸ್ಟ್ ಮಾಡಬೇಕು. DPSP ಅಂತ ಒಂದು ಸೆಪರೇಟ್ ಸೆಕ್ಷನ್ ಇದೆ ಇಂಡಿಯನ್ ಪಾಲಿಟಿಯಲ್ಲಿ, ಅದ್ರ ಬಗ್ಗೆ ಹೇಳೋಣ. ಗವರ್ಮೆಂಟ್ ನಿಮಗೆ ಸ್ಕೀಮ್ ಮಾಡುತ್ತೆ, ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನಾ, ಪ್ರಧಾನ ಮಂತ್ರಿ PM ಕೇರ್ ಫಂಡ್ಸ್, ಅದು ಇದು ಅಂತ ತುಂಬಾ ಸ್ಕೀಮ್ಸ್ ಬರುತ್ತೆ. ಅರ್ಥ ಆಗ್ತಿದ್ಯಾ? ST ಅವರಿಗೆ ಫ್ರೀ ಎಜುಕೇಶನ್ ಕೊಡ್ತಾರೆ, ಎಜುಕೇಶನ್ ಬ್ಯಾಕ್ವರ್ಡ್ ಸೆಕ್ಷನ್ಸ್ಗೆ ಫಂಡ್ಸ್ ಕೊಡ್ತಾರೆ. ಬಿಕಾಸ್ ಅದೆಲ್ಲ ನಮ್ ದುಡ್ಡು ನಮ್ಗೆ ವಾಪಸ್ ನಮ್ಮ ದೇಶದಲ್ಲಿ ಟ್ಯಾಕ್ಸ್ ಅಲ್ಲಿ ರೋಡ್ ಕಟ್ತಾರೆ, ಏರೋಪ್ಲೇನ್ಸ್ ತರ್ತಾರೆ, ರೈಲ್ವೆ ಟ್ರ್ಯಾಕ್ಸ್ ತರ್ತಾರೆ, ಹಾಸ್ಪಿಟಲ್ಸ್ ಕಟ್ತಾರೆ. ಯು ಅಂಡರ್ಸ್ಟ್ಯಾಂಡ್ ದಟ್, ರೈಟ್? ಬಟ್ ಬ್ರಿಟಿಷರ್ಸ್ ಕಾಲದಲ್ಲಿ ಏನಾಗ್ತಾ ಇತ್ತು, ಈ ಟ್ಯಾಕ್ಸ್ ದುಡ್ಡು ನನ್ನ ಮಕ್ಳು ಏನ್ ಕನೆಕ್ಟ್ ಮಾಡ್ತಾ ಇದ್ರು, ಅದ್ರಲ್ಲಿ ಅರ್ಧ ನಾವು ಇಂಗ್ಲೆಂಡ್ ಕಳ್ಸಿಬಿಡ್ತಿದ್ರು ಫಾರ್ ವೆಲ್ಫೇರ್ ಆಫ್ ಇಂಗ್ಲೆಂಡ್ ಕಳಿಸ್ತಾ ಇದ್ರು. ನಮ್ಮ ದೇಶ ಹಿಂದೆ ಬಿದ್ದು ಹೋಗ್ತು. ನೋಡಿ, ಆ ಕಾಲದಲ್ಲಿ ಇಂಡಿಯಾ ವಾಸ್ ರಿಚ್. ನಾವು 25% ಗ್ಲೋಬಲ್ GDP ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ವಿ. ಎಕನಾಮಿಕ್ ಕ್ಲಾಸ್ ಅಲ್ಲಿ ಬರುತ್ತೆ, ಡೋಂಟ್ ವರಿ, ಎಕನಾಮಿಯಲ್ಲಿ ಕವರ್ ಮಾಡ್ತೀನಿ. ಅರ್ಥ ಮಾಡ್ಕೊಳ್ಳಿ, ಎಂಟೈರ್ ವರ್ಲ್ಡ್ ಅಲ್ಲಿ ₹4 ಇದ್ರೆ ₹1 ಭಾರತದಲ್ಲಿತ್ತು. ಅಷ್ಟು ಶ್ರೀಮಂತ ನಾವೆಲ್ಲ. ಇದನ್ನೆಲ್ಲ ಅವ್ರು ಎತ್ಕೊಂಡು ಹೋಗಿ ಇಂಗ್ಲೆಂಡ್ ಶ್ರೀಮಂತ ಆಗಿರೋದು. ಓಕೆ, ಇದನ್ನು ಕೂಡ ಜನ ಅರ್ಥ ಮಾಡ್ಕೊಂಡ್ರು. ನಮ್ ದುಡ್ಡನ್ನ ತಿಂತಾ ಇದಾರೆ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ನಮ್ ರಿಲಿಜನ್ ಓದುತ್ತಿದ್ದಾರೆ, ನಮ್ಮ ಕಲ್ಚರ್ನ ಓದುತ್ತಿದ್ದಾರೆ, ನಮ್ಮನ್ನ ಚೀಪಾಗಿ ನೋಡ್ತಾ ಇದ್ದಾರೆ, ನಮ್ಮ ನಾಯಿಗಳಿಗಿಂತ ಕಡೆಯಾಗಿ ನೋಡ್ತಿದ್ದಾರೆ. ಈ ನನ್ನ ಮಕ್ಕಳನ್ನ ಹೊರಗಾಕ್ಬೇಕು, ನಮ್ಮ ದೇಶನ ಸ್ವಾತಂತ್ರ್ಯ ಮಾಡಬೇಕು, ನಮ್ಮ ದೇಶದಲ್ಲಿ ಬರೋ ದುಡ್ಡೇನಿದೆ ಅದು ವಾಪಸ್ ನಮ್ಮ ದೇಶದಲ್ಲಿ ಇನ್ವೆಸ್ಟ್ ಆಗಬೇಕು. ಇಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ದೇಶದಲ್ಲಿ ನ್ಯಾಷನಲಿಸಂ ಸ್ಟಾರ್ಟ್ ಆಯ್ತು. ಫ್ರೀ ಆಗಿರ್ಬೇಕು, ನಮ್ಮ ದೇಶ ನಾವೇ ಆಳ್ಬೇಕು, ನಮ್ಮ ದೇಶದಲ್ಲಿರೋ ಜನ ಚೆನ್ನಾಗಿರ್ಬೇಕು ಅನ್ನೋ ಒಂದೇನು ಫೀಲಿಂಗ್ ಬರುತ್ತೆ, ದಟ್ ಈಸ್ ನ್ಯಾಷನಲಿಸಂ. ಸೊ ಇಷ್ಟೊತ್ತು ಹೇಳಿದ್ದೀನಿ ಬಾಯ್ ಪಡ್ಕೊಂಡು ನ್ಯಾಷನಲಿಸಂ ಬಗ್ಗೆ. ಸೊ ನಿಮ್ಗೆ ಐಡಿಯಾ ಬಂದಿರತ್ತೆ, ಕಂಟ್ರಿ ಅಂದ್ರೂ ಗೊತ್ತು, ನೇಷನ್ ಅಂದ್ರೂ ಗೊತ್ತು. ನ್ಯಾಷನಲಿಸಂ ಅಂದ್ರೆ ಜನ ಒಟ್ಟಿಗೆ ಬಂದು, ಇದು ಹೇಳ್ದಲ್ವಾ, ದಿಸ್ ಈಸ್ ನ್ಯಾಷನಲಿಸಂ. ಪೀಪಲ್ ಆಫ್ ಕಾಮನ್ ಇಂಟ್ರೆಸ್ಟ್ ಟ್ರೈಂಗ್ ಟು ಬಿಲ್ಡ್ ಅ ನೇಷನ್ ಟು ಬಿಲ್ಡ್ ಇಟ್ ಸೋವರಿನಿಟಿ. ನಮ್ಮ ದೇಶ ನಮ್ಮ ಕಂಟ್ರೋಲ್ ಇರಬೇಕನ್ನೋ ಕಾನ್ಸೆಪ್ಟ್ ಏನಿದೆ, ದಟ್ ಈಸ್ ನ್ಯಾಷನಲಿಸಂ. ಓಕೆ, ಸೊ ಇವತ್ತು ಒಂದು ಚಿಕ್ಕ ಅಸೈನ್ಮೆಂಟ್ ಕೊಡ್ತಾ ಇದ್ದೀನಿ ನಿಮಗೆ. ಗೋ ಟು ಇಂಟರ್ನೆಟ್, ಗೋ ಟು ಎನಿ ಸೋರ್ಸ್ ಯು ವಾಂಟ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಡೆಫಿನೇಷನ್ ಆಫ್ ನ್ಯಾಷನಲಿಸಂ ಅಕಾರ್ಡಿಂಗ್ ಟು ಯು. ನಿಮ್ ಪ್ರಕಾರ ನ್ಯಾಷನಲಿಸಂ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ನಾಳೆ ಕ್ಲಾಸಿಂದ ಐ ಸ್ಟಾರ್ಟ್ ವಿತ್ ವಾಟ್ ವಾಸ್ ದ ಬೇಸಿಸ್ ಆಫ್ ಅವರ್ ನ್ಯಾಷನಲಿಸಂ. ನೆಕ್ಸ್ಟ್ ಟೈಮ್ ನ್ಯಾಷನಲಿಸಂ ಅಂದಾಗ ಡೆಫಿನೇಷನ್ ನಿಮ್ ತಲೆಗೆ ಬರಬೇಕು. ನ್ಯಾಷನಲಿಸಂ ಅಂದ್ರೆ ಇದು. ನನ್ನ ಪ್ರಕಾರ ನ್ಯಾಷನಲಿಸಂ ಅಂದ್ರೆ ಏನ್ ಗೊತ್ತಾ, ಇಟ್ ಈಸ್ ಅ ಫೀಲಿಂಗ್ ವೇರ್ ಐ ಆಮ್ ಸ್ಟ್ರೈವಿಂಗ್ ಹಾರ್ಡ್. ನಾನೀಗ ನನ್ನ ದೇಶದಲ್ಲಿ ಒಬ್ಬ IPS ಇಲ್ಲ IAS ಆಫೀಸರ್ ಆಗಿ ನನ್ನ ದೇಶ ನಾನು ಸರ್ವ್ ಮಾಡಬೇಕು, ನಾನು ನನ್ನ ದೇಶದ ಜನಕ್ಕೆ ಒಳ್ಳೇದ್ ಮಾಡಬೇಕು, ನನ್ನ ದೇಶ ಯಾವತ್ತೂ ಮೇಲೆ ಇರಬೇಕು. ಇದು ನನ್ನ ಪಾಯಿಂಟ್ ಆಫ್ ನ್ಯಾಷನಲಿಸಂ. ಕೆಲವ್ರು ಇರ್ತಾರೆ ಅಲ್ಕ ನನ್ನ ಮಕ್ಕಳು, ನಾನು ಅಮೆರಿಕಾಗೆ ಹೋಗಿ ಸೆಟ್ಲ್ ಆಗಬೇಕು, ನಾನು ಜಪಾನ್ಗೆ ಹೋಗಿ ಸೆಟ್ಲ್ ಆಗಬೇಕು, ಇಂಗ್ಲೆಂಡ್ಗೆ ಹೋಗಿ ಸೆಟ್ಲ್ ಆಗಬೇಕು, ಯುರೋಪ್ಗೆ ಹೋಗಿ ಸೆಟ್ಲ್ ಆಗಬೇಕು, ನನಗೆ ಅಮೆರಿಕಾದಲ್ಲಿ ಮನೆ ಕಟ್ಟಬೇಕು, ಅಮೆರಿಕಾದಲ್ಲಿ ಬೆನ್ಸ್ ಕಾರ್ ಓಡಾಡಿಸ್ಬೇಕು, ನಂಗೆ ಇಂಡಿಯಾದಲ್ಲಿ ಇರ್ಬೇಕಂತ ಇಲ್ಲ, ಈ ದೇಶ ನಂದಲ್ಲ, ಈ ದೇಶದಲ್ಲಿ ಏನು ಇಲ್ಲ ಅಂತ ಮಾತಾಡ್ತಾರಲ್ಲ, ದೇ ಆರ್ ಆಂಟಿ ನ್ಯಾಷನಲ್. ದಿಸ್ ಆರ್ ನಾಟ್ ನ್ಯಾಷನಲಿಸ್ಟ್, ದಿಸ್ ಆರ್ ಆಂಟಿ ನ್ಯಾಷನಲಿಸ್ಟ್. ಇವ್ರ ಅಗೇನ್ಸ್ಟ್ ವರ್ಸಸ್ ನಮ್ಮಂತ ನ್ಯಾಷನಲಿಸ್ಟ್. ನಮ್ಮ ದೇಶ ಚೆನ್ನಾಗಿರ್ಬೇಕು, ನಾನು ನನ್ನ ದೇಶಕ್ಕೋಸ್ಕರ ದುಡಿಬೇಕು, ನನ್ನ ದೇಶ ಮುಂದೆ ಬರ್ಬೇಕಂತ ಏನ್ ನಿಮ್ಮ ಮನಸ್ಸಲ್ಲಿ ಇದ್ರೆ ದಟ್ ಈಸ್ ನ್ಯಾಷನಲಿಸಂ. ಓಕೆ, ನೋಡಿ, ನ್ಯಾಷನಲಿಸಂ ಅಲ್ಲಿ ಸೂಡೋ ನ್ಯಾಷನಲಿಸ್ಟ್ ಅಂತ ಇರ್ತಾರೆ, ಫೇಕ್ ನ್ಯಾಷನಲಿಸ್ಟ್. ಇವ್ರೇನ್ ಗೊತ್ತಾ, August 15th ಫ್ಲಾಗ್ ಹಾರಿಸ್ತಾರೆ, ಜನಗಣಮನ ಜೈ ಅಂತಾರೆ. ಅದಾದ್ಮೇಲೆ 364 ದಿನ ನನ್ನ ದೇಶ ಸರಿ ಇಲ್ಲ, ನನ್ನ ದೇಶದಲ್ಲಿ ಅದಿಲ್ಲ, ನನ್ನ ದೇಶದಲ್ಲಿ ಇದಿಲ್ಲ, ಕಿತ್ತೋದ್ ದೇಶ, ಆ ದೇಶ, ಈ ದೇಶ ಅಂತ ಮಾತಾಡ್ತಿರ್ತಾರೆ. ದೀಸ್ ಆರ್ ಆಲ್ಸೋ ನಾಟ್ ನ್ಯಾಷನಲಿಸ್ಟ್. ನ್ಯಾಷನಲಿಸ್ಟ್ ಅಂದ್ರೆ 365 ದಿನ, ದಿನಕ್ಕೆ 7 ದಿನ, ದಿನಕ್ಕೆ 24 ಗಂಟೆ ಏನಿದೆ, ನೀವು ಬರೀ ನಿಮ್ ದೇಶದ ಬಗ್ಗೆ ಯೋಚನೆ ಮಾಡ್ತೀರಾ. ನನ್ನ ದೇಶ ಚೆನ್ನಾಗಿರ್ಬೇಕು, ನಮ್ಮ ಜನ ಚೆನ್ನಾಗಿರ್ಬೇಕು, ನಾವೆಲ್ಲ ಒಂದೇ ಅಂತ ಏನ್ ಫೀಲಿಂಗ್ ಬರುತ್ತೆ, ದಟ್ ಈಸ್ ನ್ಯಾಷನಲಿಸಂ. ಓಕೆ, ಅಂಡ್ ಐ ಆಮ್ ಅ ಪ್ರೌಡ್ ಇಂಡಿಯನ್, ಐ ಆಮ್ ಅ ನ್ಯಾಷನಲಿಸ್ಟ್ ಆಫ್ ಇಂಡಿಯಾ. ಓಕೆ, ನನಗೆ ನನ್ನ ದೇಶನೇ ಮುಖ್ಯ. ಸೊ ನಿಮ್ಮ ಮನಸ್ಸಲ್ಲಿ ಕೂಡ ನನ್ನ ದೇಶ ಚೆನ್ನಾಗಿರ್ಬೇಕು, ನನ್ನ ದೇಶದವ್ರು ಚೆನ್ನಾಗಿರ್ಬೇಕು, ನಾವೆಲ್ಲ ಒಂದೇ ಅನ್ನೋ ಫೀಲಿಂಗ್ ಇದ್ರೆ ಯು ಆರ್ ಆಲ್ಸೋ ನ್ಯಾಷನಲಿಸ್ಟ್. ಓಕೆ, ಇಲ್ಲ ನಾನು ಅಮೆರಿಕಾಗ ಹೋಗಿ ಸೆಟ್ಲ್ ಆಗಬೇಕು, ನಾನು ಇಲ್ಲಿಂದ ಇಂಜಿನಿಯರಿಂಗ್ ಮಾಡ್ತೀನಿ, ಅಮೆರಿಕಾಗ ಹೋಗಿ ಸೆಟ್ಲ್ ಆಗ್ತೀನಿ, ಅಲ್ಲಿ 4 ಮಕ್ಕಳನ್ನ ಹುಟ್ಟಿಸ್ತೀನಿ ಅಂತ ಅನ್ಕೊಂಡ್ರೆ ಯು ಆರ್ ಆಂಟಿ ನ್ಯಾಷನಲ್. ನಿನಗೆ ನಿನ್ನ ದೇಶದ ಮೇಲೆ ಪ್ರೈಡ್ ಇಲ್ಲ, ನಿನಗೆ ನಿನ್ನ ದೇಶದ ಮೇಲೆ ಹೆಮ್ಮೆ ಇಲ್ಲ, ನಿನಗೆ ನಿನ್ನ ದೇಶದ ಮೇಲೆ ಗೌರವ ಇಲ್ಲ. ಸಿ, ದೇರ್ ಆರ್ ಸಮ್ ಪೀಪಲ್ ಹೂ ಗೋ ಟು ಅಮೆರಿಕಾ ಟು ಅರ್ನ್, ಓಕೆ,
ಬಟ್ ದೇ ಆರ್ ಸ್ಟಿಲ್ ಅ ಪಾರ್ಟ್ ಆಫ್ ಇಂಡಿಯನ್ ಸಿಟಿಜನ್ಶಿಪ್ ಇದೆ. ದೀಸ್ ಪೀಪಲ್ ಆರ್ ನ್ಯಾಷನಲಿಸ್ಟ್, ದೇ ಆರ್ ಆಲ್ಸೋ ನ್ಯಾಷನಲಿಸ್ಟ್. ದುಡಿಯಕ್ಕೆ ಹೊರಗೆ ಹೋಗಿರ್ಬೋದು, ಬಟ್ ಸ್ಟಿಲ್ ದೇ ಆರ್ ಇಂಡಿಯನ್ಸ್ ಬೈ ಬ್ಲಡ್ ಅಂಡ್ ಬರ್ತ್. ಓಕೆ, ಬಟ್ ಕೆಲವರು ಏನ್ ಮಾಡ್ತಾರೆ, ಕಂಪ್ಲೀಟ್ ಇಂಡಿಯನ್ ಸಿಟಿಜನ್ಶಿಪ್ ನ ಟರ್ಮಿನೇಟ್ ಮಾಡಿ ದೇ ವಿಲ್ ಬಿಕಮ್ ಅಮೆರಿಕನ್ ಸಿಟಿಸನ್ಸ್, ಜಪಾನ್ ಸಿಟಿಸನ್, US ಸಿಟಿಸನ್ಸ್. ಸಚ್ ಕೈಂಡ್ ಆಫ್ ಪೀಪಲ್ ಆರ್ ನಾಟ್ ನ್ಯಾಷನಲಿಸ್ಟ್, ದೇ ಆರ್ ಆಂಟಿ ನ್ಯಾಷನಲ್. ಅವ್ರು ನಮ್ಮ ದೇಶ ಬಿಟ್ಟು ಹೋದ್ಮೇಲೆ ಅವ್ರಿಗೆ ನಮ್ಮ ದೇಶದ ಮೇಲೆ ಗೌರವ ಇಲ್ಲ ಅಂತ. ಇಲ್ಲಿ ಹುಟ್ಟೋದು, ಇಲ್ಲಿ ತಿನ್ನೋದು, ಇನ್ನೊಂದ್ ಕಡೆ ಹೋಗಿ ಬದುಕೋದೇನಿದೆ, ಇಟ್ಸ್ ರಾಂಗ್. ಇಲ್ಲಿ ಹುಟ್ಟೋದು, ಇಲ್ಲಿ ತಿನ್ನೋದು, ಇನ್ನೊಂದ್ ಕಡೆ ಹೋಗಿ ದುಡಿಯೋದು, ಸ್ಟಿಲ್ ನಮ್ಮ ದೇಶದಲ್ಲಿ ಏನು ಉಳ್ಕೊಳ್ತಾರೆ ಕೊನೆವರೆಗೂ, ದೋಸ್ ಪೀಪಲ್ ಆರ್ ಆಲ್ಸೋ ನ್ಯಾಷನಲಿಸ್ಟ್. ಓಕೆ, ಆಂಟಿ ನ್ಯಾಷನಲ್ ಅಂದ್ರೆ ಅರ್ಥ ಆಗಿರುತ್ತೆ, ನಮ್ಮ ದೇಶನ ಬಿಟ್ರೆ ಮಾಡಿ ಇನ್ನೊಂದ್ ಕಡೆ ಏನೋಗಿದೆ ಅದು ಆಂಟಿ ನ್ಯಾಷನಲ್. ಬಟ್ ನಮ್ಮ ದೇಶಕ್ಕೋಸ್ಕರ ದುಡಿದು ಬೇರೆ ದೇಶದಲ್ಲಿ ದುಡಿದ್ರು ಕೂಡ ನಮ್ಮ ದೇಶಕ್ಕೋಸ್ಕರ ಏನು ಕಾಂಟ್ರಿಬ್ಯೂಟ್ ಮಾಡ್ತಾರೆ, ದೀಸ್ ಆರ್ ಆಲ್ ಪೀಪಲ್ ಆರ್ ನ್ಯಾಷನಲಿಸ್ಟ್. ಇದು ನಿಮ್ಗೆ ಅರ್ಥ ಆಗ್ಬೇಕು. ಸೊ ಆ ನ್ಯಾಷನಲಿಸಮ್ ಅರ್ಥ ಆಗಿರುತ್ತೆ. ನಿಮ್ ದೇಶದ ಇಂಟ್ರೆಸ್ಟ್ ನ ಪ್ರಮೋಟ್ ಮಾಡಕ್ ನೀವೇನ್ ಕಷ್ಟ ಪಡ್ತೀರಾ, ಯು ಆಲ್ ಆರ್ ನ್ಯಾಷನಲಿಸ್ಟ್. ಓಕೆ, ಯು ಆಲ್ ಆರ್ ನ್ಯಾಷನಲಿಸ್ಟ್, ಯು ಆರ್ ಅ ಪಾರ್ಟ್ ಆಫ್ ಇಂಡಿಯಾ, ಬಿ ಪ್ರೌಡ್ ಅಬೌಟ್ ಇಟ್. ಜೈ ಹಿಂದ್. ನಾನು ಹೇಳ್ತಾ ಇದ್ದೀನಿ, ಮಾಡರ್ನ್ ಹಿಸ್ಟ್ರಿ ಕ್ಲಾಸ್ ಅಲ್ಲಿ ನಾನು ಯಾವಾಗ ಏನೇನು ಹೇಳ್ತಾ ಹೋಗ್ತೀನೋ ನಿಮ್ಗೆಲ್ಲ ಕನೆಕ್ಟ್ ಆಗ್ತಾ ಹೋಗುತ್ತೆ. ಇಫ್ ಯು ಆರ್ ಅ ನ್ಯಾಷನಲಿಸ್ಟ್, ಇಫ್ ಯು ಹ್ಯಾವ್ ದ ಫೀಲಿಂಗ್ ಆಫ್ ನ್ಯಾಷನಲಿಸಮ್ ಇನ್ಸೈಡ್ ಯುವರ್ ಹಾರ್ಟ್, ನಾನು ಹೇಳೋ ಒಂದೊಂದು ಕತೆ, ಒಂದು ಸ್ಟೋರಿ ನಿಮ್ಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಇದು ಮಾತ್ರ ನನ್ನ ಗ್ಯಾರಂಟಿ. ಓಕೆ, ಸೊ ನಾಳೆಯಿಂದ ಐ ವಿಲ್ ಬಿ ಸ್ಟಾರ್ಟಿಂಗ್ ವಿತ್ ವಾಟ್ ಈಸ್ ದ ಬೇಸಿಸ್ ಆಫ್ ಅವರ್ ನ್ಯಾಷನಲಿಸಮ್, ವಾಟ್ ಆರ್ ದ ಫ್ಯಾಕ್ಟರ್ಸ್ ಫಾರ್ ಅವರ್ ನ್ಯಾಷನಲಿಸಮ್. ಅದಾದ್ಮೇಲೆ ನಾನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬಗ್ಗೆ ಯಾವಾಗ ಎಸ್ಟಾಬ್ಲಿಷ್ ಆಯ್ತು ಅಂತ ಹೇಳ್ತೀನಿ. ದೆನ್ ಮಾಡರೇಟ್, ಎಕ್ಸ್ಟ್ರೀಮಿಸ್ಟ್, ರೆವಲ್ಯೂಷನರಿ ಲೀಡರ್ಸ್ ಬಗ್ಗೆ ಮಾತಾಡೋಣ, ಮಹಾತ್ಮ ಗಾಂಧಿ ಬಗ್ಗೆ ಮಾತಾಡೋಣ, ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಮಾತಾಡೋಣ, ಜನರಲ್ ಸ್ಟ್ರಗಲ್ ಬಗ್ಗೆ ಮಾತಾಡೋಣ, ರಾಯಲ್ ಇಂಡಿಯನ್ ನೇವಿ ಕಾಂಟ್ರಿಬ್ಯೂಷನ್ ಬಗ್ಗೆ ಮಾತಾಡೋಣ, ವರ್ಲ್ಡ್ ವಾರ್ II ಇಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಕ್ಕೆ ಹೇಗೆ ಒಂದು ಅಪಾರ್ಚುನಿಟಿ ಸಿಕ್ತಂತ ಮಾತಾಡೋಣ, ಜಪಾನೀಸ್ ಕಾಂಟ್ರಿಬ್ಯೂಷನ್ ಬಗ್ಗೆ ಮಾತಾಡೋಣ, ಸುಭಾಷ್ ಚಂದ್ರ ಬೋಸ್ ಅವ್ರ ಇಂಡಿಯನ್ ನ್ಯಾಷನಲ್ ಆರ್ಮಿ ಏನು ಜಪಾನಲ್ಲಿ ಫಾರ್ಮ್ ಆಗಿತ್ತು, ದ ಫಾರ್ಗಾಟನ್ ಆರ್ಮಿ ಅಂತ ಕರಿತೀವಿ, ಅದ್ರ ಬಗ್ಗೆ ಮಾತಾಡೋಣ, 1947 ಆಕ್ಟ್ ಬಗ್ಗೆ ಮಾತಾಡೋಣ, ಕ್ರಿಪ್ಸ್ ಮಿಷನ್, ಕ್ಯಾಬಿನೆಟ್ ಮಿಷನ್, ಯು ಟೆಲ್ ಇಟ್ ಅಂಡ್ ಐ ನೇಮ್ ಇಟ್. ಪ್ರತಿಯೊಂದ್ರ ಬಗ್ಗೆ ಡೀಪ್ ಆಗಿ ಮಾತಾಡೋಣ. ಸೊ ನಾಳೆಯಿಂದ ನನ್ನ ನ್ಯಾಷನಲಿಸಮ್ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಒಂದು ಡೆಫಿನೇಷನ್ ಇರಬೇಕು. ಸೊ ಗೋ ಟುಡೇ, ಇವಾಗಲೇ ಹೇಳ್ತಾ ಇದ್ದೀನಿ, ಹೋಗಿ ನ್ಯಾಷನಲಿಸಮ್ ಒಂದು ಡೆಫಿನೇಷನ್ ಅರ್ಥ ಮಾಡ್ಕೊಳ್ಳಿ. ಸೊ ನಾಳೆಯಿಂದ ನ್ಯಾಷನಲಿಸಮ್ ಅಂದ್ರೆ ನಿಮಗೆ ನ್ಯಾಷನಲಿಸಮ್ ಬಗ್ಗೆ ಒಂದು ಐಡಿಯಾ ಗೊತ್ತಿರಬೇಕು. ಸೊ ನನಗೆ ನ್ಯಾಷನಲಿಸಮ್ ಅಂದ್ರೆ ಏನಂತ ಗೊತ್ತು, ಇದಕ್ಕೊಂದು ಡೆಫಿನೇಷನ್ ಇಲ್ಲ. ಓಕೆ, ಈ ವರ್ಡ್ಗೆ ಒಂದು ಪರ್ಟಿಕ್ಯುಲರ್ ಅಂದ್ರೆ ಡೆಫಿನೇಷನ್ ಇಲ್ಲ. ಇದ್ರ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಟ್ಸ್ ಅಬೌಟ್ ಪ್ರಮೋಟಿಂಗ್ ದ ಇಂಟ್ರೆಸ್ಟ್ ಆಫ್ ಯುವರ್ ಪರ್ಟಿಕ್ಯುಲರ್ ಪೀಪಲ್ ಅಂಡ್ ಮೇಂಟೈನಿಂಗ್ ದ ಸವರ್ನಿಟಿ ಆಫ್ ಯುವರ್ ನೇಷನ್. ನಿಮ್ ಪ್ರಕಾರ ನ್ಯಾಷನಲಿಸಮ್ ಅಂದ್ರೆ ಏನು ಅಂತ ಒಂದು ಡೆಫಿನೇಷನ್ ರೆಡಿ ಮಾಡ್ಕೊಳ್ಳಿ, ಬರ್ಕೊಳ್ಳಿ, ಅದನ್ನ ಓದಿ, ಅದನ್ನ ಮನಸ್ಸಲ್ಲಿ ಕೂರಿಸ್ಕೊಳ್ಳಿ. ಸೊ ನಾಳೆಯಿಂದ ವಿ ಆರ್ ಸ್ಟಾರ್ಟಿಂಗ್ ದ ಇಂಡಿಯಾಸ್ ಫ್ರೀಡಮ್ ಸ್ಟ್ರಗಲ್. ಓಕೆ, ಜೈ ಹಿಂದ್.